ध्येयमन्त्रं वदामः। पठामि संस्कृतं नित्यं वदामि संस्कृतं सदा ध्यायामि संस्कृतं सम्यक् वन्दे संस्कृतमातरम्। संस्कृतस्य प्रसाराय नैजं सर्वं ददाम्यहम्। संस्कृतस्य सदा भक्तो वन्दे संस्कृतमातरम्। संस्कृतस्य कृते जीवन् संस्कृतस्य कृते यजन् आत्मानमाहुतं मन्ये वन्दे संस्कृतमातरम्। वन्दे संस्कृतमातरम्। हरि ओम् भगिनि। गिरिजा भगिनी मोस्ट्ಲಿ ರೀಲಾಗಿನ್ ಆಗ್ಬೋದು. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸುತ್ತೆ ಈಗ. ಹಲೋ, ಕೇಳಿಸ್ತಿದೆ ಆಂಟಿ. ವಾಯ್ಸ್ ಕೇಳಿಸ್ತಾ ಇದೆ. ಎಸ್ ಎಸ್ ಶ್ರೂಯತೆ. ಓಕೆ. ರೂಪಾ, ನೀವು ರಾತ್ರಿ ಹೊತ್ತು ಇದನ್ನ ಹೇಳ್ತೀವಲ್ಲ, ಅವರೇ ಅಲ್ವಾ? ಅಭಿಜ್ಞಾ ಸ್ಕ್ರೀನ್ ರೊಟೇಟ್ ಬಂದಿದೀಯಪ್ಪ? ಅಭಿಜ್ಞಾ, ಯಾರ್ಯಾರು ಬಂದಿದ್ದೀರಾ ಹುಡುಗ್ರೆ? ನನ್ನ ಮನೇಲಿ ವೈಫೈ ಕನೆಕ್ಟ್ ಇಲ್ಲ, ಅದಕ್ಕೆ ವೈಫೈನೆಲ್ಲ ಆಗ್ತಾ ಇಲ್ಲ. ಅಭಿಜ್ಞಾ ಎಮ್ ಜಾಯಿಂಟ್. ಓಕೆ. ಸುಹಾಸ್ ಬಂದಿದೀಯಾ? ಸುಹಾಸ್ ಬಂದಿದೀಯಾ ಅಲ್ವಾ? ನೀವು ಇನ್ನೂ ಎಷ್ಟೊಂದು ಜನ ಬರ್ಬೇಕು ಅಲ್ವಾ? ಬಂದಿದ್ದೀನಿ ಮ್ಯಾಮ್. ಹಲೋ ಸುಹಾಸ್, ಕೇಳಿಸ್ತಾ ಇದೆಯಾ ಮರಿ? ನೀ ಬಂದಿದೀಯಾ? ಬಾಕಿ ಇನ್ನು ಎಷ್ಟು ಜನ? 10 ಜನ ಇದ್ದೀರಾ ಅಲ್ವಾ ನೀವು? ಸಂಧ್ಯಾ ಭಗಿನಿ ಬಂದಿದ್ದಾರಾ? ಸಂಧ್ಯಾ ಭಗಿನಿ ಬಂದಿದ್ದೀರಾ? ಇಲ್ಲ ಇನ್ನು. ಮಹಾಲಕ್ಷ್ಮಿ ಭಗಿನಿ, ಮಹಾಲಕ್ಷ್ಮಿ ಭಗಿನಿ ಬಂದಿಲ್ವಾ? ಇದ್ದಾರಾ? ಅಲ್ಲ, ಯಾರಾದ್ರೂ ಇದನ್ನ ಹೇಳ್ಬೇಕಲ್ವಾ? ಧ್ಯೇಯ ಮಂತ್ರ ಹೇಳಿ ಆಯ್ತು ಬಗ್ಗೆ ಸ್ಟಾರ್ಟ್ ಮಾಡಿ. ಹೇಳಿ ಆಯ್ತು, ಸ್ಟಾರ್ಟ್ ಮಾಡಿ ನೀವು. ಹೌದಾ, ಹೇಳಾಯ್ತಾ? ಹಾ ಸರಿ. ಇವಾಗ ವೈಷ್ಣವಿನಿ ಶುರು ಮಾಡಮ್ಮ ಇದ್ದದ್ದು. ಆಮೇಲೆ ಒಂದ್ಸಲ ಧ್ಯಾನ ಶ್ಲೋಕ ಹೇಳ್ಬೇಕಲ್ವಾ? ಅದಕ್ಕೆ ಪಾರ್ಥಾಯ ಪ್ರತಿಪೋದಿತಾಂ ಬರುತ್ತಾ ಯಾರಿಗಾದ್ರು? ಯಾರಿಗ್ ಬರುತ್ತೆ ಪಾರ್ಥಾಯ ಪ್ರತಿಪೋದಿತಾಂ? ಹೇಳು ಮರಿ, ನಿಂಗೆ ಬಂದ್ರೆ ಅದನ್ನ ಹೇಳಿ. 4 ಲೈನ್ ಹೇಳ್ಬಿಟ್ಟು ಆಮೇಲೆ ಶ್ಲೋಕ ಹೇಳಕ್ ಶುರು ಮಾಡ್ಬಿಡುದು, ಆಯ್ತಾ? ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ, ಆಯ್ತಾ? ಹೇಳು ಮರಿ. ಗೊತ್ತಿದೆ ಪಾರ್ಥಾಯ ಪ್ರತಿಬೋಧಿತಾಂ. ಸರಿ, ಯಾವ್ದು ಬರುತ್ತೋ ಅದು ಒಂದು ಪ್ರಾರ್ಥನಾ ಇದ್ರದ್ದು ಧ್ಯಾನ ಶ್ಲೋಕದಲ್ಲಿ ಯಾವ್ದಾದ್ರು ಒಂದು ಶ್ಲೋಕ ಹೇಳ್ಬಿಟ್ಟು ಮುಂದೆ ಇದನ್ನ ಶುರು ಮಾಡೋದು, ಆಯ್ತಾ? ಹೇಳಪ್ಪ, ಯಾವ್ದು ಬರುತ್ತೋ ಅದು ಹೇಳು. ಧ್ಯಾನ ಶ್ಲೋಕ. ಹಾ
ॐ पार्थाय प्रतिबोधितं भगवतां नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवते अष्टादशाध्यायिनीम् अम्ब त्वामनुसन्ददामि भगवद् गीते भवद्वेषिणीं नमोऽस्तु ಸಾಕು ಸಾಕು ಅಷ್ಟು ಹೇಳ್ಬಿಟ್ಟು ಓಂ ನಮೋ ಮಗೆ ಅದೊಂದು ಶ್ಲೋಕ ಆಗುತ್ತಲು. ಓಂ ನಮೋ ಭಗವತೆ ವಾಸುದೇವಾಯ 2 ಸಲ ಹೇಳ್ಬಿಟ್ಟು ಇದನ್ನ ಪುರುಷೋತ್ತಮ ಯೋಗ ಶುರು ಮಾಡಿ ಆಯ್ತಾ. 2 ಸಲ ಓಂ ನಮೋ ಭಗವತೆ ಹೇಳಿ. ಓಂ ನಮೋ ಭಗವತೆ ಓಂ ನಮೋ ಭಗವತೆ ವಾಸುದೇವ. ಓಂ ನಮೋ ಭಗವತೆ ವಾಸುದೇವ. ಹಾ, ಇವಾಗ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ. ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗ. ಶ್ರೀಮತ್ ಪುರುಷೋತ್ತಮ ಯೋಗ ಅಂತ ಹೇಳ್ಬಿಟ್ಟು ಶುರು ಮಾಡಿ. ಪುರುಷೋತ್ತಮ ಯೋಗ ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರನಾನಿ ಯಸ್ಸಂ ವೇದ ಸ ವೇದವಿತ್. ಆಮೇಲೆ ಈಗ ವೈಷ್ಣವಿ ಹೇಳಮ್ಮ. ನೆಕ್ಸ್ಟ್ ವೈಷ್ಣವಿ ಇದಾಳ? ವೈಷ್ಣವಿ ಇಲ್ದಿದ್ರೆ ಆದ್ರಿತ್ ಪಟೇಲ್ ಹೇಳಪ್ಪ. ಆದ್ರಿತ್ ಹೇಳ್ತೀಯಾ? ಅಧಶ್ಚೋದ್ವಂ ಅಧಶ್ಚೋದ್ವಂ ಹೇಳು ಮರಿ. ಎರಡನೇ ಶ್ಲೋಕ ಪುರುಷೋತ್ತಮ ಯೋಗ 2ನೇ ಶ್ಲೋಕ. ಹೇಳು ಚಿನ್ನ. ಅನ್ಮ್ಯೂಟ್ ಮಾಡ್ಕೋ. ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ನೀನು, ಅದಕ್ಕೆ ಕೇಳಿಸ್ತಾ ಇಲ್ಲ. ಅಧಶ್ಚೋದ್ಯಃ ಅದು ಚೂರ ಬರಲ್ವಾ ನಿಂಗೆ ಹೇಳಿಕೆ? ಅಧಶ್ಚೋದ್ವಂ ಪ್ರಸ್ತುತಸ್ತಸ್ಯ. ಅಧಶ್ಚೋದ್ವಂ ಪ್ರಸ್ತುತಸ್ಯ ಬರಲ್ವಾ ಹೇಳಿಕೆ ನಿಂಗೆ? ಹೋಗ್ಲಿ, ನಾ ಹೇಳ್ಕೊಡ್ತೀನಿ. ಹೇಳು. ಪ್ರಸ್ತುತಸ್ತಸ್ಯ ಶಾಖಾ. ಪ್ರಸ್ತುತಸ್ಯ ಶಾಖಃ ಪ್ರಸ್ತುತಸ್ತಸ್ಯ ಶಾಖಾ. ಪ್ರಸ್ತುತಸ್ಯ ಶಾಖಾ ಗುಣಪ್ರವೃದ್ಧ ಗುಣಪ್ರವೃತ್ತ ಶಾಖಾ ಗುಣಪ್ರವೃದ್ಧ ವಿಷಯಪ್ರವಾಲಾಃ ವಿಷಯಪ್ರವಾಲಾಃ ಅಧಶ್ಚ ಮೂಲ್ಯ ಅಧಶ್ಚ ಮೂಲಾ ಅಧಶ್ಚ ಮೂಲಾ ನ್ಯನುಸಂತನಾನಿ ನ್ಯನುಸಂತನ್ಯಾನಿ ಕರ್ಮಾನುಬಂಧಿನಿ ಕರ್ಮಾನುಬಂಧಿನಿ ಮನುಷ್ಯಲೋಕೆ. ಮನುಷ್ಯಲೋಕೆ. ಮಗು ಇದನ್ನ ಓದೋದ್ ಕಲ್ತ್ಕೋಬೇಕು ಕಣಮ್ಮ, ಆಯ್ತಾ? ನೆಕ್ಸ್ಟ್ ಕ್ಲಾಸ್ ನೀನ್ ತಯಾರಾಕೊಂಡ್ ಬರ್ಬೇಕು, ಆಯ್ತಾ? ತಯಾರಾಗ್ತೀನಿ. ಹಾ, ಆಮೇಲೆ ವೈಷ್ಣವಿ ಹೇಳ್ತೀಯಮ್ಮ? ವೈಷ್ಣವಿ ಹೇಳ್ತೀಯಾ? ನಿಖಿತಾ ಹೇಳ್ತೀಯಾ? ಹಾ ಮ್ಯಾಮ್ ಹೇಳ್ತೀನಿ. ನಿಖಿತಾ ಅನ್ಮ್ಯೂಟ್ ಮಾಡ್ಕೊಮ್ಮ. ಹಾ, ನೀ ಹೇಳು. ನರೂಪಮಸ್ಯೇಹ. ಎಸ್ ಮ್ಯಾಮ್. ಮೂರನೇ ಶ್ಲೋಕ. ಹಾ ಮ್ಯಾಮ್. ನರೂಪಸ್ಯೇಹ ತತೋಪಲಭ್ಯತೆ ನಾತೋ ನ ಚಾದಿನ ಚ ಸಂಪ್ರತಿಷ್ಠ ಅಶ್ವತ್ಥಾಮೇನ ವಿರೂಢಮೂಲ ಅಸಂಗ ಸವಿರೂಢ ಮೂಲಂ ಅಸಂಗ ಸತ್ವೇನ. ಸವಿರೂಢಮೂಲಂ ಅಸಂಗ ಶಸ್ತ್ರೇಣ. ಅಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಅದರಿಂದ ಅಸಂಗ ಶಸ್ತ್ರೇಣ. ಮಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಸರಿ. ಆಮೇಲೆ ತನ್ವಿ ಹೇಳ್ತೀಯಮ್ಮ?
ಮುಂದಿಂದು ತತಃ ಪದಂ ತತ್ಪರಿಮಾರ್ಗತವ್ಯಂ. ನನಗ್ ಬರಲ್ಲ ನಂಗೆ. ನಾ ಹೇಳ್ಕೊಡ್ತಾರೆ ಹೇಳ್ಬೋದಲ್ವಾ ನೀನು ತನ್ವಿ? ಹೇಳ್ಬೋದು. ಹೇಳ್ಬೋದು. ತತಃ ಪದಂ ಹೇಳು ಪುಟ. ತತಃ ಪದಂ ತತ್ಪರಿಮಾರ್ಗಿತವ್ಯಂ. ತತ್ಪರಿಮಾರ್ಗಿತವ್ಯಂ. ಗುಡ್. ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಯತಃ ಪ್ರವೃತ್ತಿಃ ಪ್ರಸುತಾ ಪುರಾಣಿ. ಈಗ ತನ್ವಿ ಆಯ್ತಲ್ವಾ? ನಿಖಿತಾ ಹೇಳ್ತೀಯಮ್ಮ? ನಿಖಿತಾ 4ನೇದಾ ಮ್ಯಾಮ್? 5ನೇದು. 5ನೇದು. ನಿರ್ಮಾಣ ಮೋಹ ಚಿತ್ತಸಂಗದೋಷ ಅಧ್ಯಾತ್ಮನಿತ್ಯ ವಿನಿವೃತ್ತ ಕಾಮಾಹ. ಮ್ಯಾಮ್ ಅದೇನೋ ಹೇಳು. ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಚಯನ ಪದಮವ್ಯಂ ತತ್. ಪುಟ ಹೆಂಗ್ ಹೇಳ್ಬೇಕು ಗೊತ್ತಾ? ನಿರ್ಮಾಣ ಮೋಹಾಜಿತ ಸಂಗದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್ ಅಂತ ಹೇಳ್ಬೇಕು. ಅಭ್ಯಾಸ ಮಾಡ್ಕೋ ಆಯ್ತಾ? ಆಯ್ತು ಭಗಿನಿ. ಭಾನು ಹೇಳ್ತೀಯಪ್ಪ? ಭಾನು ಬಂದಿದ್ಯಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳು ಪುಟ. ಭಾನು ಬಂದಿಲ್ವಾ? ವರ್ಷ ಹೇಳ್ತೀಯಮ್ಮ? ಮ್ಯಾಮ್ ನಂಗೆ ಬರಲ್ಲ. ವರ್ಷ ಮ್ಯಾಮ್ ಬಂದಿದ್ದೀಯಾ? ಮ್ಯಾಮ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಿಲ್ಲ ಸರಿಯಾಗಿ. ನನ್ನ ವಾಯ್ಸ್ ಬೇಕಾಗ್ತಾ ಇದೆಯಾ? ಎಸ್ ಮ್ಯಾಮ್. ಈಗಲೂ ಬ್ರೇಕ್ ಆಗುತ್ತಾ? ಎಸ್ ವರ್ಷ ನೀ ಹೇಳುದು ಹೇಳಮ್ಮ ಪುಟ್ಟ. ತದ್ಭಾಸೆತೆ ಸೂರ್ಯ ಹೇಳು. ಮ್ಯಾಮ್ ನನಗೆ ಗೊತ್ತಿಲ್ಲ. ಮ್ಯಾಮ್ ನನಗೆ ಗೊತ್ತಿಲ್ಲ. ಹೌದಾ? ನ ತದ್ಭಾಸಯತೆ ನ ತದ್ಭಾಯತೆ ಸೂರ್ಯ. ನ ತದ್ಭಾಯತೆ ಸೂರ್ಯ. ತದ್ಭಾಯತೆ ನ ತದ್ಭಾಸಯತೆ. ನ ತದ್ಭಾಸಯತೆ. ನ ತದ್ಭಾಸಯತೆ ಸೂರ್ಯಃ ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ಪಾವಕಃ. ಮ್ಯಾಮ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೇಳು. ನೀನ್ ಪುಸ್ತಕ ನೋಡ್ಕೊಂಡು ಹೇಳು ಪುಟ್ಟ, ಪರವಾಗಿಲ್ಲ. ನನ್ನ ವರ್ಡ್ ಬೇಕಾದ್ರೆ ಏನು ಇದಾಗಲ್ಲ. ನೀನ್ ಪುಸ್ತಕ ನೋಡ್ಕೊಂಡು ಹೇಳು. ನಿಂದು ನಂಗೆ ಕೇಳಿಸ್ತಾ ಇದೆ ಆಯ್ತಾ?
ನಂದು ನಮ್ಮ ಮನೇಲಿ ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಈಗ ಕಷ್ಟ ಆಗ್ತಾ ಇದೆ. ಮ್ಯಾಮ್ ಪುಸ್ತಕ ಇಲ್ಲ. ಅಯ್ಯೋ ಪಾಪ. ಹೋಗ್ಲಿ ಬಿಡು, ಈಗ ಹೇಳ್ಕೊಡ್ತೀನಿ, ಅದನ್ನ ಹೇಳ್ತು. ನಿಂಗೆ ಬಂದ್ರೆ ಹೇಳು ಪುಟ್ಟ. ನ ತದ್ಭಾಯತೆ ನ ತದ್ಭಾಸಯತೆ ಸೂರ್ಯ. ಹೇಳು. ಮ್ಯಾಮ್ ಬರಲ್ಲ. ಹೇಳು ಪುಟ್ಟ. ಮ್ಯಾಮ್ ನಾ ಹೇಳ್ಕೊಟ್ಟಿದ್ದೀನಿ ಪುಟ್ಟ, ರಿಪೀಟ್ ಮಾಡಪ್ಪ. ಎಸ್. ನ ತದ್ಭಾಸಯತೆ ಸೂರ್ಯ ನ ತದ್ಭಾಯತೆ ಸೂರ್ಯ ನ ಶಶಾಂಕೋ ನ ಪಾವಕಃ ನ ಶಶಾಂಕ ಪೂರ್ಣಪಾನತ ಯದ್ಗತ್ವಾ ನ ಯದ್ಗತ್ಪಾನ ನಿವರ್ತಂತೆ ನಿವರ್ತಂತೆ ತದ್ಧಾಮ ತದ್ಧಾಮ ಪರಮಂ ಮಮ. ಪರಮಂ ಮಮ. ಮುಂದೆ ಕಲ್ತ್ಕೋತೀಯ ಅಲ್ವಾ, ಮನೇಲಿ ಪ್ರಾಕ್ಟೀಸ್ ಮಾಡ್ತೀಯ ಅಲ್ವಾ? ಮಾಡೇ ಇಲ್ವಾ ಪುಟ್ಟ? ಹಂಗೆ ಮಾಡಬೇಡ ಪುಟ್ಟ, ಹೇಳ್ಕೊಟ್ಟಿದ್ದಾನೆ ಅವತ್ತೇ ಮಾಡ್ಬಿಡ್ಬೇಕು, ಗೊತ್ತಾ? ಆಯ್ತಾ? ಮುಂದೆ ನಾಳೆ ಹೊತ್ತಿಗೆ ಮಾಡ್ಕೊಂಡ್ಬಿಡ್ಬಿಡು, ಆಯ್ತಾ? ಆಮೇಲೆ ಮುಂದೆ ಭಾನು ಆಯ್ತಾ? ದೀಕ್ಷಾ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ ನಮ್ಮ ಇವಾಗಲೇ ರಿವೈಸ್ ಮಾಡ್ಕೋಬೇಕೇನಪ್ಪ ನೀನು? ಮ್ಯಾಮ್ ನಾನು ನೋಡ್ದಿರೆ ಹೇಳೋಣ ಅಂತ ಇದ್ದೀನಿ, ಅದಕ್ಕೇನೆ ಮ್ಯಾಮ್. ಹೌದಾ? ಸರಿಪ್ಪ ಸರಿಪ್ಪ, ಒಳ್ಳೇದು ಕಂದ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಗುಡ್, ಚೆನ್ನಾಗಿ ಹೇಳಿದೆ ಪುಟ್ಟ. ನೀವು ಹುಡ್ಕೊಳ್ದಲ್ಲೇ ಹೇಳಿದ್ಯಲ್ಲ, ತುಂಬ ಒಳ್ಳೇದು. ಹಿಂಗೆ ಎಲ್ಲದನ್ನು ಕಲ್ತ್ಕೊಂಡ್ಬಿಡು ಚಿನ್ನ, ಆಯ್ತಾ? ಆಮೇಲೆ ಅನನ್ಯ ಇದು ಮಾಡ್ತೀಯಾ? ಅನ್ಮ್ಯೂಟ್ ಮಾಡ್ಕೊ. ಅನ್ಮ್ಯೂಟ್ ಮಾಡ್ಕೊಂಡ್ಯಪ್ಪ ಅನನ್ಯ? ಭಗಿನಿ ಅನನ್ಯನ ಲಲನ್ಯ? ಲಲನ್ಯಾನೋ ಅನನ್ಯಾನೋ? ಭಗಿನಿ ಲಲನ್ಯ. ಲಲನ್ಯ ಆದ್ರೆ ಅವಳೇ ಮಾಡ್ಕೊಡಿ. ನಾನೇ ತಪ್ಪು ಬರ್ಕೊಂಡಿದ್ದೀನೋ ಏನೋ ಗೊತ್ತಿಲ್ಲ. ಅದು ಅಲ್ದಲೆ ನಂದು ಪುಟ್ಟು ಇದಲ್ವಾ, ಕಾಣಿಸ್ತಾ ಇಲ್ಲ ಸರಿಯಾಗಿ ನಂಗೆ. ಸೆಲ್ ಫೋನಲ್ಲಿ ಮಾಡ್ತಾ ಇದ್ದೆ. ಲಲನ್ಯ ಮಾಡಪ್ಪ, ಹೇಳು ನೀನು. ಮಾಡ್ಕೊಂಡು ಹೇಳಿ. ಭಗಿನಿ ಶರೀರಂ ಯದವಪ್ನೋತಿ ಯಚ್ಛಾಪ್ಯುತ ಶರೀರಂ ಯದವಾಪ್ನೋತಿ ತಾಕೆ ಕಾವತ್ತು ರಾವತ್ತು ಇದೆ, ಅದರಿಂದ ಮತೀಶ್ವರಃ ಗೃಹೀತ್ಯೇತಾನಿ ಸಂಯತಿ ಗೃಹೀತ್ಯೈತಾನಿ. ಹಾಗಲ್ಲ ಪುಟ, ಗೃಹೀತ್ಯೈತಾನಿ ಸಂಯಾತಿ. ಗೃಹೀತೈತಾನಿ ವಾಯುರ್ಗಂಧಮಿವಾಶಯತ್. ವಾಯುರ್ಗಂಧಾನಿವಾಶಯಾತ್. ವಾಯುಗಂಧವಿಮಾಶಯಾತ್. ವಾಯುರ್ಗಂಧಾನಿವಾಶಯಾತ್. ವಾಯುರ್ಗಂಧನಿವಾಶಯತ್. ನಿವಾಶಯಾತ್. ಆಮೇಲೆ ಮುಂದೆ ಯಾರು? ನಿಖಿತಾ ಆಯ್ತಾ? ತನ್ವಿ ಆಯ್ತಾ? ವೈಷ್ಣವಿ ಆಯ್ತಾ? ಆಗಿಲ್ಲ. ಹೇಳು ವೈಷ್ಣವಿ, ಹೇಳಪ್ಪ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ
रसनङ्ग्राममेव च अधिष्ठाय मनश्चायं विषयानुपसेवते. ಗುಡ್. ಆಮೇಲೆ ಇನ್ಯಾರು ಬಾಕಿ ಇದ್ದಾರೆ? ಸುಹಾಸ್ ಆಯ್ತು, ವೈಷ್ಣವಿ ಆಯ್ತು, ಅಭಿಜ್ಞ ಆಯ್ತಾ? ಅಭಿಜ್ಞ ಆಯ್ತಪ್ಪ? ಇಲ್ಲ ಮ್ಯಾಮ್. ಹಾ, ಅಭಿಜ್ಞ ಹೇಳು. ಅಭಿಜ್ಞ ಹೇಳು. ಉತ್ಕ್ರಾಮಂತ ಅದೊಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಮ್ಯಾಮ್. ಏನಪ್ಪ? ಮ್ಯಾಮ್ ಅದು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಬಟ್ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಒಂದ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಮ್ಯಾಮ್. ಪುಟ್ಟ ನೀ ಮಾಡು, ನಾ ಸರಿ ಮಾಡ್ತೀನಿ ಆಯ್ತಾ? ನೀ ಹೇಳುದು ಹೇಳು ಆಯ್ತಾ? ಉತ್ಕ್ರಾಮಂತಂ ಸ್ಥಿತಂ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಸ್ಥಿತಂ ವಾಪಿ ಭುಜನಂ ವಾ ಗುಣಾನ್ವಿತಂ. ಭುಂಜಾನಂ ವಾ ಗುಣಾನ್ವಿತ. ಭುಂಜಾನಂ ವಾ ಗುಣಾನ್ವಿತಂ. ವಿಮೂಢಾನಾನು ಪಶ್ಯಂತಿ ನಚಕ್ಷು ಪಶ್ಯಂತಿ ಜ್ಞಾನಚಕ್ಷುಷ. ಜ್ಞಾನಚಕ್ಷುಷ ಹೇಳು ನೋಡು. ಪಶ್ಯಂತಿ ಜ್ಞಾನಚಕ್ಷುಷ. ಪಶ್ಯಂತಿ ಜ್ಞಾನಪಕ್ಷುಷ. ಚಕ್ಷುಷ. ಚಕ್ಷುಷ ಅಂದ್ರೆ ಚಕ್ಷು ಅಂದ್ರೆ ಕಣ್ಣು ಅಂತ. ಜ್ಞಾನಚಕ್ಷುಷ. ಜ್ಞಾನಚಕ್ಷುಷ. ಕಣ್ಣು ನಾವು ನೋಡುದು ಕಣ್ಣು ಬೇರೆ, ಜ್ಞಾನಚಕ್ಷು ಬೇರೆ. ಜ್ಞಾನದಿಂದ ಹಂಗೆ ಮನಸ್ಸಿಂದ ನೋಡುವಂಥದಕ್ಕೆ ಜ್ಞಾನಚಕ್ಷುಷ ಅಂತ ಹೇಳ್ತಾರೆ ಆಯ್ತಾ? ಇವಾಗ ಮುಂದಿಂದು 11ನೇ ಶ್ಲೋಕ ಹೇಳ್ಕೊಡ್ತೀನಿ. ಒಬ್ಬೊಬ್ಬ ಒಂದು 10 ನಿಮಿಷ ಇದೆ ಅಷ್ಟೇ. ಅದರಲ್ಲಿ ಎಷ್ಟಾಗುತ್ತೋ, 2 ಆಗುತ್ತೋ, 3 ಆಗುತ್ತೋ, ಎಷ್ಟು ಶ್ಲೋಕ ಆಗುತ್ತೋ ಅಷ್ಟು ಹೇಳ್ಕೊಡ್ತೀನಿ. ಕೃತಿಕಾ ನೀನೇ ಮೊದಲು ಹೇಳಮ್ಮ. ಯತಂತೋ ಯೋಗಿನಶ್ಚೈನಂ. ಯೋಗಿನಶ್ಚೈನಂ. ಯತಂತೋ ಯೋಗಿನಶ್ಚಯಂ. ಯೋಗಿನೈ ನೈ ನೈ ಯೋಗಿನಶ್ಚೈನಂ. 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 ಹೇಳು. ಯತಂತೋ ಯೋಗಿನಶ್ಚೈನಂ. ಯತಂತೋ ಯೋಗಿನಶ್ಚಯಂ. ಚೈನಂ ನಾ ಬರ್ಕೊತ್ತೆ. ಚಯಂ ಅಲ್ಲ, ಚೈನಂ ಆಯ್ತಾ? ಅದನ್ನ ಸರಿ ಮಾಡ್ಕೊ. ಪಶ್ಯಂತ್ಯಾತ್ಮ. ಪಶ್ಯಂತ್ಯಾತ್ಮ. ನವ್ಯವಸ್ಥಿತಂ. ನವ್ಯವಸ್ಥಿತಂ. ಯತಂತೋಪ್ಯ ಕೃತಾತ್ಮಾನಃ. ಕೃತಾತ್ಮಾನಃ. ಯತಂತೋಪಕೃತಾತ್ಮಾನಃ. ಯತಂತೋಪ್ಯಕೃತಾತ್ಮಾನೋ. ಮಾನೋ ಅಂದ್ರೆ ಮಾನಃ ಅಂತ ಆದ್ರೆ ಅಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಮುಂದಿನ ನೈನಂ ಪಶ್ಯಂತ್ಯ ಚೇತಸ ಅನ್ನಕ್ಕಾಗುತ್ತೆ. ಇಲ್ಲಿದ್ರೆ ಒಟ್ಟಿಗೆನೂ ಹೇಳ್ಬೋದು, ಇಲ್ಲ ಸ್ಪ್ಲಿಟ್ ಮಾಡು ಹೇಳ್ಬೋದು. ನಿಮ್ಗೆ ಯಾವ್ದು ಅನ್ಕೊಂಡು, ಬಟ್ ಅರ್ಥ ಸರಿಯಾಗಿರ್ಬೇಕು, ಆ ಥರ ಹೇಳ್ಬೇಕು ಆಯ್ತಾ? ಯತಂತ್ಯೋಪ್ಯಕೃತ. ಹೇಳು ಮ್ಯಾಮ್. ಮತ್ತೊಂದ್ಸಲ ಹೇಳ್ತೀರಾ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿತ್ತು. ಯತಂತೋಪ್ಯ ಕೃತಾತ್ಮ. ಮ್ಯಾಮ್ ಯತಂತೋಪ್ಯ ಅದು ಹೇಳ್ಕೊಡ್ತಾ ಇರೋದು ಇವಾಗ. ಯತಂತ್ಯೋಪ್ಯಕೃತಾತ್ಮಾನಃ. ಯತಂತೋಪ್ಯಕೃತಾತ್ಮಾನೋ.
मानः नैनं पश्यन्त्य नैनं पश्यन्त नैनं चेतसः चेतसः ಪಶ್ಯಂತ್ಯ ಚೇತಸಃ. ಇನ್ನೊಂದ್ಸಲ ಒಟ್ಟಿಗೆ ಕೊಟ್ಬಿಡ್ತೀನಿ, ಹೇಳು. ಯದಾದಿತ್ಯಗತಂ ತೇಜೋ यदादित्यगतं तेजो ಯತಂತೋ ಯೋಗಿನಶ್ಚೈನಂ ಯತಂತೋ ಮ್ಯಾಮ್ ಇನ್ನೊಂದ್ಸಲ ಹೇಳ್ತೀರಾ? ಯತಂತೋ ಯೋಗಿನಶ್ಚೈನಂ यतन्तो योगिनश्चैनं ಪಶ್ಯಂತ್ಯಾತ್ಮ पश्यन्त्यात्म ನ್ಯವಸ್ಥಿತಂ न्यवस्थितं ಯತಂತೋಪ್ಯಕೃತಾತ್ಮಾನಃ यतन्तोऽप्यकृतात्मः ನೈನಂ ಪಶ್ಯಂತ್ಯ नैनं पश्यन्त ಚೇತಸಃ चेतसः ಮುಂದಿನ ಯಾರು ಹೇಳ್ತೀರಾ? ಸುಹಾಸ್ ಹೇಳ್ತೀಯಪ್ಪ? ಹಾ ಮ್ಯಾಮ್. ಸುಹಾಸ್, ಮುಂದೆ 12ನೇ ಶ್ಲೋಕ ಇದು. ಯದಾದಿತ್ಯಗತಂ ಹೇಳ್ಬೋದಾ ಮ್ಯಾಮ್? ಬರುತ್ತೆ ನಿಂಗೆ? ಬಂದ್ರೆ ಹೇಳಪ್ಪ. ಯಾವ ಶ್ಲೋಕದಲ್ಲಿ ಇದ್ದೀರಾ? ಹೇಳು, ಬಂದ್ರೆ ಹೇಳು. ನಾನು 15ನೇ ಅಧ್ಯಾಯದ್ದು 12ನೇ ಶ್ಲೋಕ. 18ನೇ ಅಧ್ಯಾಯ ಮ್ಯಾಮ್. 15ನೇ ಅಧ್ಯಾಯ 15 ಪುಟ ಪುರುಷ. ಗೊತ್ತಾಯ್ತು. 12ನೇ ಶ್ಲೋಕ. ಗೊತ್ತಾಯ್ತು ಮ್ಯಾಮ್. 12 ಶ್ಲೋಕ ಗೊತ್ತಾಯ್ತು ಮ್ಯಾಮ್. ಗೊತ್ತಾಯ್ತಾ? ಬರ್ತಾ ನಿಂಗೆ ಹೇಳುತ್ತೆ. ಜಗದ್ಭಾಸಯತೆ ಕಿಲಂ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಬೇರೆ ಮಕ್ಕಳ ನಿಮ್ಗೂ ಅರ್ಥವಾಯ್ತಾ? ಇದೆಲ್ಲ ಹೇಳಕ್ಕೆ ಗೊತ್ತಾಗುತ್ತಲ್ವಾ? ನೀವೇ ಮಾಡ್ಕೊಡ್ತೀರಾ ಇಲ್ಲ ಹೇಳ್ಕೊಡ್ಬೇಕಾ? ನಿಮ್ಗೇನು ಹೇಳ್ಕೊಡ್ಬೇಕು ಮ್ಯಾಮ್. ಯಾರು ಹೇಳ್ಕೊಡ್ಬೇಕಲ್ವಾ? ನಾನು ಹೇಳ್ತೀನಿ, ನೀವು ಮ್ಯೂಟ್ ಮಾಡ್ಕೊಂಡು ಮನಸ್ಸಿನಲ್ಲೇ ಹೇಳ್ಕೊಡ್ತೀರಾ? ಯಾರ್ಯಾರು ಒಬ್ರು ಲೌಡಾಗಿ ಹೇಳಿ, ಯಾರಿಗೆ ಬರಲು ಅವ್ರು ಲೌಡಾಗಿ ಹೇಳಿ. ಭಾನು ನಿಖಿತಾ ಹೇಳಿ, ನಿಖಿತಾ ಲೌಡಾಗಿ ಹೇಳು, ಬಾಕಿಯವರೆಲ್ಲ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಯದಾದಿತ್ಯಗತಂ ತೇಜಃ. ಮ್ಯಾಮ್ ಒಂದ್ಸಲಿ ಹೇಳಿ. ಯದಾದಿತ್ಯ ಗತಂ ತೇಜಃ. ಗತಂ ತೇಜಃ ಯದಾದಿತ್ಯ ಗತಂ ತೇಜಃ. ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಖಿಲಂ. ಜಗದ್ಭಾಸಯತೆ ಖಿಲಂ. ಜಗದ್ಭಾಸಯತೆ ಖಿಲಂ. ಜಗದ್ಭಾಸಯತೆ ಶೀಲಂ ಖಿಲಂ. ಖಿಲಂ ಮಹಾಪ್ರಾಣ ಆಯ್ತಾ? ಖಿಲಂ. ಆಮೇಲೆ ಯಚ್ಛಂದ್ರಮಸಿ ಯಚ್ಛಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ.
ಗೊತ್ತಾಯ್ತಲ್ವಾ? ಪ್ರೊನೌನ್ಸಿಯೇಷನ್ ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಾಯ್ತಾ ಪುಟ್ಟ ಮಕ್ಕಳ? ಹಾ ಗೊತ್ತಾಯ್ತು ಮ್ಯಾಮ್. ಒಂಚೂರು ಮನೇಲಿ ಅಭ್ಯಾಸ ಇದೆ. ಆಯ್ತು, ಇವಾಗ ಅರ್ಧ ಗಂಟೆ ಆಗೋಯ್ತು ಗೊತ್ತಾ. ಇವತ್ತು 2 ಶ್ಲೋಕ ಸಾಕು, ನಿಮ್ ಮುಂದೆ ಕಂಟಿನ್ಯೂ ಮಾಡೋಣ ಆಯ್ತಾ? ರಾಮ್ ಇವಾಗ ನೆಕ್ಸ್ಟ್ ಯಾರು ಬರ್ತಾರೆ? ಮ್ಯಾಮ್ ನಾ ಯಾವ್ದು ಶ್ಲೋಕ ಹೇಳಿಲ್ಲ ಮ್ಯಾಮ್. ಯಾರು ಹೇಳು, ಯಾರು ನಿನ್ ಹೆಸರೇನಪ್ಪ ಪುಟ್ಟ? ಮ್ಯಾಮ್ ವಿದ್ಯಾವತಿ ಮ್ಯಾಮ್. ರಿಯಲ್ ಹೆಸರು ಅದಿತಿ ಮ್ಯಾಮ್. ನೀವು ಹೇಳ್ಕೊಡ್ಲ ನಾನು? ಅದನ್ನ ಒಂದು ಹೇಳ್ಕೊಟ್ಬಿಡ್ತೀನಿ ಸಾಕು, ಆಮೇಲೆ ಮುಂದಿನ ಇದು ಮಾಡೋಣ. ನಾವು ಬೇರೆಯವ್ರಿಗೂ ಟೈಮ್ ಬೇಕು ಅಲ್ವಾ? ಗಾಮಾವಿಶ್ಯಚ ಭೂತಾನಿ ಹೇಳಮ್ಮ ವಿದ್ಯಾವತಿ, ಹೇಳು. ಗಾಮಾವಿಶ್ಯ ಗಾಮಾವಿಶ್ಯತ ಭೂತಾನಿ ಚ ಭೂತಾನಿ. ಗಾಮಾವಿಶ್ಯಚ ಭೂತಾನಿ. ಗಾಮಾವಿಶ್ಯತ ಭೂತಾನಿ. ಧಾರಾಯಾಮ್ಯ ಹಮೋಜಸ. ಧಾರಾಯಾಮ್ಯ ಹಮೋಜಸ. ಅಮೋಚಕ. ಧಾರಾಯಾಮ್ಯ ಹಿಂಗೆ ಒಟ್ಟಿಗೆ ಹೇಳುದಾದ್ರೆ ಧಾರಾಯಾಮ್ಯ ಮೋಜಸ. ಮ್ಯಾಮ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಯಾಕೋ ಕರೆಂಟ್ ಇಲ್ಲ, ಆಮೇಲೆ ಡಾಟಾನು ಯಾಕೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಏನಿವೆ ತುಂಬಾ ಬ್ರೇಕ್ ಆಗಿ ಕೇಳ್ದಷ್ಟು ಬ್ರೇಕ್ ಆಗುತ್ತಾ? ಪುಸ್ತಕ ನೋಡ್ಕೊಂಬರಿ, ಫಾಲೋ ಮಾಡಕ್ಕಾಗುತ್ತೆ ನಿಮ್ಗೆ. ಹೇಳ್ಕೊಡ್ತೀನಿ ನೋಡು. ಗಾಮಾವಿಶ್ಯಚ ಭೂತ ಅಯ್ಯೋ ಗಾಮಾವಿಶ್ಯಚ ಭೂತಾನಿ. ಕಾಮಾವಿಶ್ಯತ ಭೂತಾನಿ. ಧಾರಾಯಾಮ್ಯಹ ಮೋಜಸ. ಧಾರಾಯಾಮ್ಯಹ ಮೋಜಸ. ಧಾರಾಯಾಮ್ಯಹ ಮೋಜತ. ಹಾ, ಗುಡ್. ಪುಷ್ಣಾಮಿ ಚೌಷಧಿ ಸರ್ವಾಹ. ಪುಷ್ಣಾಮಿ ಚೌಷಧಿ ಸರ್ವಾಹ. ಇದು ಹೆಂಗೆ ಗೊತ್ತಾ? ಪುಷ್ಣಾಮಿ ಚ ಔಷಧಿ ಸರ್ವಾಹ ಅಂತ. ಅದೊಂದು ನಾಳೆ ನಿಮ್ಗೆ ಅರ್ಥ ಹೇಳ್ತೀನಿ. ಈ ಶ್ಲೋಕಗಳೆಲ್ಲ ಇದೊಂದು 5-6 ಶ್ಲೋಕಗಳು ತುಂಬಾ ಚೆನ್ನಾಗಿದೆ, ಮಕ್ಕಳು ತಿಳ್ಕೊಳ್ಳೇಬೇಕಾದ್ದು ಇದು ಆಯ್ತಾ. ಪುಷ್ಣಾಮಿ ಚೌಷಧಿ ಸರ್ವಾಹ ಹೇಳು. ಪುಷ್ಣಾಮಿ ಚೌಷಧಿ ಸರ್ವಾಹ. ಪುಷ್ಣಾಮತೌಷಧಿ ಸರ್ವಾಹ. ಸರ್ವಾಹ ಸೋಮೋ ಭೂತ್ವಾ. ಸೋಮೋ ಭೂತ್ವಾ ರಸಾತ್ಮಕಃ. ರಸಾತ್ಮಕಃ. ಪೃಷ್ಣಾಮಿ ಚೌಷಧಿ ಸರ್ವಾಹ. ಸೌಚರಣಿ ಚರ್ಮಾಹ. ಚೌಷಧಿ ಸರ್ವಾಹ. ಪುಷ್ಣಾಮಿ ಚೌಷಧಿ ಸರ್ವಾಹ. ಪುಷ್ಣಾಮಿ ಚೌಷಧಿ ಚರ್ಮಾಹ. ಸರ್ಮಾಹ ಅಲ್ಲ, ಸರ್ವಾಹ. ಸೋಮೋ ಭೂತ್ವಾ ರಸಾತ್ಮಕಃ. ಗೊತ್ತಾಯ್ತಲ್ವಾ ಇವಾಗ ಪುಟ್ಟ? ನಿನ್ನ ಹತ್ರ ಪುಸ್ತಕ ಇದ್ರೆ ಒಂದ್ ಕೆಲಸ ಮಾಡು, ಆನ್ಲೈನ್ ಅಲ್ಲಿ ಇದು ನೋಡ್ರೆ ನಿಮಗೆ ಭಗವದ್ಗೀತಾದು 15ನೇ ಅಧ್ಯಾಯದಷ್ಟು ಸಿಗುತ್ತೆ. ನೀನ್ ಬರ್ಕೊಂಡ್ಬಿಡು ಗೊತ್ತಾ. ನಿನ್ ಕೈನಲ್ಲಿ ನೀ ಬರ್ಕೊಂಡ್ರೆ ನಿಂಗೆ ಬೇಗ ಬಂದ್ಬಿಡುತ್ತೆ ಪುಟ್ಟ, ಆಯ್ತಾ? ಮಾಡ್ಕೊಂಡು ಗಟ್ ಮಾಡ್ಕೋಬೇಕು ಆಯ್ತಾ? ಏನಮ್ಮ ಮಾಡ್ಕೋತಿ ಅಲ್ವಾ? ನಾಳೆ ಹೊತ್ತಿಗೆ ಇನ್ನೊಂಚೂರು ಚೆನ್ನಾಗಿ ಸ್ಪಷ್ಟವಾಗಿ ಹೇಳೋದು ಕಲ್ತ್ಕೋಬೇಕು ಆಯ್ತಾ? ಓಕೆ ಮ್ಯಾಮ್. ಓಕೆ ಮ್ಯಾಮ್. 5 ನಿಮಿಷ ಜಾಸ್ತಿ ಆಗೋಯ್ತು, ಸಾರಿ. ನೆಕ್ಸ್ಟ್ ಯಾರು ತಗೊಳ್ತಾರೆ ಕ್ಲಾಸು? ಅಹಂ ಸ್ವೀಕರೋಮಿ ಭಗಿನಿ ಸಂಭಾಷಣ.
ಅನುಪಮ. ಹಾ, ಅನುಪಮ ಭಗಿನಿ ಸ್वीकुरु. ಅನುಪಮ ಭಗಿನಿ. ಅಸ್ತು. ನಮ ಸರ್ವೇಭ್ಯಃ ಶುಭ ಸಾಯಂ. ಅನುಪಮ ಹರಿ ಓಂ ಭಗಿನಿ ಆರ್ಟ್ ಕ್ಲಾಸ್ ಇರುತ್ತಾ? ಏನು? ಆರ್ಟ್ ಕ್ಲಾಸ್ ಸ್ಯಾಟರ್ಡೆ ಸಂಡೇ ಇರುತ್ತಾ? ಹಾಗಲ್ಲ, ಇವತ್ತಿದೆ. ಭಗಿನಿ ಹೇಳಿದಾರಲ್ಲ 5:30 ಇಂದ 6 ಅಯ್ಯೋ, ಆರ್ಟ್ ಅಂಡ್ ಕ್ರಾಫ್ಟ್ ಇದೆ. ಭಗಿನಿ ಹೇಳ್ತೀರಾ ನಾನ್ ಮಾಡಕ್ಕಾಗಲ್ಲ ಅಂತ. ಸ್ಕೂಲಿಂದ ಇವಾಗ್ಲೂ ಬಂದಿದ್ದು. ಈಗ ಅಟೆಂಡ್ ಮಾಡಿ. ಅಟ್ ಪ್ರೆಸೆಂಟ್ ಏನಿದೀವಿ ಅದಕ್ಕೆ ನಾವು ಗಮನ ಕೊಡ್ಬೇಕು. ನೆಕ್ಸ್ಟ್ ಏನಾಗತ್ತೆ ಅನ್ನೋ ಚಿಂತೆ ಬೇಡ. ಈಗ ಅಟೆಂಡ್ ಆಗಿ ಆಮೇಲೆ ನಿಮ್ಗೆ ಇದ್ರೆ ಎಲ್ಲಾ ವಸ್ತುಗಳಿದ್ರೆ ಮಾಡಿ, ಇಲ್ಲ ನೋಡ್ಕೊಳ್ಳಿ, ಆಮೇಲೆ ಮಾಡಿ. ಹೌದು, ಕರೆಕ್ಟ್. ಕ್ಲಾಸ್ ಅಟೆಂಡ್ ಮಾಡಿ, ಸರಿನಾ? ಏನಾಗುತ್ತೆ ಅನ್ನೋ ಭಯ ಬೇಡ. ಓಕೆ, ಸಂಭಾಷಣ ಎಲ್ಲಿವರೆಗೂ ಕಲ್ತ್ರಿ? ಹೆಸರು ಹೇಳೋದೆಲ್ಲ ಬಂತಾ? ಸಂಖ್ಯೆ ಕಲ್ತಿದ್ವಾ? ಓಕೆ, ಇವತ್ತೇನ್ ಕಲಿಯೋಣ? ಈಗ ಕ್ರಿಯಾಪದಗಳನ್ನು ಕಲಿಯೋಣ ಇವತ್ತು. ಕ್ರಿಯಾಪದಗಳು ಅಂದ್ರೆ ಅದು ಹಾ, ಕೆಲಸ ಏನ್ ಮಾಡ್ತೀವಿ ಅದು. ಈಗ ಓದ್ತಾ ನಿಮ್ಗೆ ಒಂದ್ ಸ್ಲೈಡ್ ತೋರಿಸ್ಬಿಡ್ತೀನಿ. ನೀವೇ ಹೇಳ್ಬೋದು. ಸಾರಿ. ಕಾಣಿಸ್ತಾ ಇದೆ ನಿಮ್ಗೆ ಸ್ಕ್ರೀನ್? ಕಾಣಿಸ್ತಿದೆ ಭಗಿನಿ. ಹಾ, ಸ್ಕ್ರೀನ್ ಅಲ್ಲಿ ಕೆಲವೊಂದು ಕ್ರಿಯಾಪದಗಳಿದೆ. ಕ್ರಿಯೆಗಳು ಏನ್ ಮಾಡ್ತಾರೆ ಅಂತ ಅದು. ಪಠತಿ ಓದೋದಕ್ಕೆ ನಾವು ಪಠತಿ ಅಂತ ಹೇಳ್ತೀವಿ. ಪಠತಿ. ಲಿಖತಿ ಅಂದ್ರೆ ಬರೆಯುವುದು. ನಮತಿ ನಮಸ್ಕಾರಂ ಕರೋತಿ, ನಮತಿ. ಗಾಯತಿ ಹಾಡು ಹೇಳೋದು. ಚರತಿ ಅಂದ್ರೆ ಅಡ್ಡಾಡೋದು. ಹಸುಗಳು ಎಲ್ಲ ಮೇಲಿಕ್ಕೆ ಹೋಗುತ್ತಲ್ಲ, ಚರತಿ ಅಂದ್ರೆ ವಾಕ್ ಮಾಡೋದು ಆಗತ್ತೆ. ಇದು ಚರತಿ, ತಿಂತ ಹೋಗೋದು ಗೋಗಳು. ಖಾದತಿ ಇದು ತಿನ್ನೋದು. ಇದು ಧಾವತಿ. ಆಮೇಲೆ ಹಸತಿ ಅಂದ್ರೆ ನಗುವುದು. ಧಾವತಿ ಓಡುವುದು. ನಯತಿ ತಗೊಂಡು ಹೋಗೋದು. ಪಿಬತಿ ಕುಡಿಯೋದು. ಈಗ ಮ್ಯಾಮ್ ಹಾಗೆ ಪತತಿ ಬೀಳೋದು. ಹಾ, ಗುಡ್. ಮತ್ತೆ ಬೇರೆ ಕ್ರಿಯಾಪದ ಗೊತ್ತಾ? ಮ್ಯಾಮ್ ಗಚ್ಚತಿ ಮೀನ್ಸ್ ಹೋಗುದು ಮ್ಯಾಮ್. ಹಾ, ಗಚ್ಚತಿ. ಆಗಚ್ಚತಿ ಅಂದ್ರೆ ಬರುವುದು. ಹಾ, ಹಾಗೆ ಪಶ್ಯತಿ ನಗೋದು. ನೋಡು. ಮ್ಯಾಮ್ ಅಸತಿ ಅಂದ್ರೆ ನಗೋದು. ಹಾ, ಸರಿ. ಈಗ ಕ್ರಿಯಾಪದಗಳು ನೋಡಿದ್ರಿ. ಆಮೇಲೆ ಈಗ ಯಾರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಲ್ವಾ? ಅದಕ್ಕೆ ಏನ್ ಕಲಿಯೋಣ? ಸರ್ವನಾಮಗಳನ್ನ ಕಲಿಯೋಣ. ಈಗ ಸಹ ಅವನು ಓದುತ್ತಿದ್ದಾನೆ. ಸಹ ಪಠತಿ. ಹಾ, ಹುಡುಗ ಆದ್ರೆ ಸಹ ಅಂದ್ರೆ ಅವನು ಅಂತ ಹೇಳ್ತೀವಿ. ಇವನು ಅಂತ ಹೇಳಲಿಕ್ಕೆ ಏಷಃ ಅಂತ ಹೇಳ್ತಾರೆ. ಸಹ ಏಷಃ. ಸಹ ಅವನು, ಏಷಃ ಇವನು. ಏಷಃ ಅಂದ್ರೆ ಹತ್ರ ಇರೋನಿಗೆ ಹೇಳ್ತೀವಿ. ಹತ್ರದಲ್ಲಿರ್ತಾನೆ, ಇಲ್ಲೇ ಇರ್ತಾನಲ್ವಾ, ಅದಕ್ಕೆ ಇವನು ಅಂತ ಹೇಳ್ತೀವಿ. ದೂರ ಇದ್ದಾಗ ಸಹ ಅವನು ಅಂತ ಹೇಳ್ತೀವಿ. ಅದೇ ರೀತಿ ಹುಡುಗಿ ಆಗಿದ್ರೆ ಸಾ ಅಂತ ಹೇಳ್ತೀವಿ. ಸಾ ಅವಳು. ಸಾ ದೂರ ಇದ್ದಾಗ ಅವಳು. ಆಮೇಲೆ ಏಷ ಇವಳು. ಏಷ. ಸಹ ಏಷಃ. ಸಾ ಏಷ. ತತ್. ತತ್ ಅಂದ್ರೆ ಅದು ಅನ್ನೋ ವಸ್ತುಗೆ ಹೇಳ್ತೀವಿ. ಅದು. ತತ್. ಏತತ್ ಅಂದ್ರೆ ಹತ್ರ ಇದ್ದಾಗ. ತತ್ ಪುಸ್ತಕಂ ಏತತ್ ಪುಸ್ತಕಂ. ತತ್ ಅಂಕನಿ ಏತತ್ ಅಂಕನಿ. ಆ ರೀತಿ. ತತ್ ವಾತಾಯನಂ ಏತತ್ ವಾತಾಯನಂ. ತತ್ ವ್ಯಜನಂ ಏತತ್ ವ್ಯಜನಂ. ತತ್ ಪತ್ರಂ ಏತತ್ ಪತ್ರಂ. ಹಾ, ಉತ್ತಮಂ. ಈಗ ಅದಕ್ಕೆ ಈಗ ಸರ್ವನಾಮ ಮತ್ತೆ ಕ್ರಿಯಾಪದಗಳನ್ನ ಒಟ್ಟಿಗೆ ಹೇಳೋಣ. ಆ ಚಿತ್ರನೇ ತೋರಿಸ್ತೀನಿ, ಅದ್ರಲ್ಲಿ ಹೇಳ್ಬೇಕು ನೀವು. ಸಹ ಏಷಃ ಹಾಕೊಳ್ಳಿ. ಸಹ ಹಾಕೊಳ್ಳಿ, ಪರವಾಗಿಲ್ಲ. ಹಾ, ಸಾ ಕಿಂ ಕರೋತಿ.
ಫಸ್ಟ್ ಪಿಕ್ಚರ್ ಸಾ ಕಿಂ ಕರೋತಿ पठति ಹಾ ಸಾ ಪಠತಿ ಏಷಾ ಕಿಂ ಕರೋತಿ ಸಾರಿ ಏಷಃ ಕಿಂ ಕರೋತಿ एषा पठति एषः लिखति ಎಲ್ಲರೂ एषः लिखति एषः लिखति ಸಹ ಸಾ ತತ್ ಹೇಳೋಣ ಸಾ ಪಠತಿ ಸಹ ಲಿಖತಿ ಸಾ ಕಿಂ ಕರೋತಿ ಥರ್ಡ್ ಪಿಕ್ಚರ್ सा नमति सा नमति ಸಾ ಕಿಂ ಕರೋತಿ ನಾಲ್ಕನೇ ಚಿತ್ರ सा गायति गायति ಹಾ. ಆಮೇಲೆ ಗೋವುಗಳು ಅಲ್ಲಿ ಬೇರೆ ಇದೆ ಒಂದೇ ಹೇಳೋಣ ಧೇನು ಕಿಂ ಕರೋತಿ धेनुः चरति धेनुः चरति ಸಹನೇ ಹೇಳ್ತೀವಿ ಅವರಿಗೂ ಕೂಡ ಸಹ ಚರತಿ. ಆಮೇಲೆ ಸೆಕೆಂಡ್ ಲೈನ್ ಯಾರು ಹೇಳ್ತೀರಾ? ಭಗಿನಿ ನಾನು ಹೇಳ್ತೀನಿ. ಹಾ ದೀಕ್ಷಾ ಹೇಳು. ದೀಕ್ಷಾ ಒಂದ್ ಹೇಳ್ಬೇಕು. ನಾನು ಹೇಳ್ತೀನಿ. ओके मैम ಐ ಕಾಲ್ ದ ನೇಮ್ಸ್ ಹೆಸರು ಹೇಳ್ತೀನಿ. ಓಕೆ ಹೇಳಿ ದೀಕ್ಷಾ. ಫಸ್ಟ್ ಸೆಕೆಂಡ್ ಲೈನ್ ಅಲ್ಲಿ ಫಸ್ಟ್ ಪಿಕ್ಚರ್ ಹೇಳಿ ಏನಿದೆ ಅಂತ. सा खादति ಹಾ ಉತ್ತಮಂ. ಲಿಖಿತ ಮ್ಯಾಮ್ सा धावति ಸಾನಾಗು सः धावति ಹಾ ಉತ್ತಮಂ ಸಹ ಧಾವತಿ. ಮೂರನೇ ಪಿಕ್ಚರ್ ನೆಕ್ಸ್ಟ್ ಸವಿತಾ. ಭಗಿನಿ ಲಲನ್ಯ. ಹಾ ಹಾ ಭಗಿನಿ. ಸಹ असति ಹಾ ಉತ್ತಮಂ. ಫೋರ್ತ್ ಪಿಕ್ಚರ್ ಯಾರು? ರೂಪಾ ಶೆಣೈ ಅಂದ್ರೆ ಯಾರು ಸ್ಟೂಡೆಂಟ್ ನೇಮ್? मैम वर्षा ವರ್ಷ. ಹಾ ಮ್ಯಾಮ್ ನಾನು ಹೇಳ್ಬೋದಾ ಮ್ಯಾಮ್? ವೇಟ್ ಐ ಕಾಲ್ ದ ನೇಮ್. ವರ್ಷ ಹೇಳಿ. ನಾಲ್ಕನೇ ಪಿಕ್ಚರ್ ಇದೆ ಸೆಕೆಂಡ್ ಲೈನ್. ಸಾ ತಗೊಳ್ಳಿ. ಸಾ सा ನಯತಿ. नयति ನಯತಿ ಅಂದ್ರೆ ಶೀಸ್ ಟೇಕಿಂಗ್ ದಟ್. यस ತಗೊಂಡು ಹೋಗ್ತಾ ಇದ್ದಾರೆ ಜೊತೆಗೆ. ನಯತಿ. ಆಮೇಲೆ ಫಿಫ್ತ್ ಪಿಕ್ಚರ್ ವೈಷ್ಣವಿ. ಸಹ ಪಿಬತಿ. ಹಾ ಉತ್ತಮಂ. ವಿದ್ಯಾವತಿ ಸ್ಟೂಡೆಂಟ್ ನೇಮ್ ಏನು? ಮ್ಯಾಮ್ ಅದಿತಿ. ಅದಿತಿ. ಅದಿತಿ ನೀವು ಫಸ್ಟ್ ಲೈನ್ ಅಲ್ಲಿ ಸೆಕೆಂಡ್ ಒನ್ ಹೇಳಿ. ಸಹ ಲಿಖತಿ. ಸಹ ಲಿಖತಿ. ಉತ್ತಮ. ಗುಡ್. ಈಗ ನಿಮ್ಮಲ್ಲೇ ಕೇಳ್ತೀನಿ. ನಾನೇ ಹೇಳ್ತೀನಿ ಕ್ರಿಯಾಪದ ಏನಂತ, ನೀವು ಸೆಂಟೆನ್ಸ್ ಹೇಳ್ಬೇಕಾಯ್ತಾ? ಈಗ ಎಲ್ಲರೂ ಎಲ್ಲಿದ್ದೀರಾ? ಓಕೆ. ಅಭಿಜ್ಞಾ ವಿಡಿಯೋ ಆನ್ ಮಾಡ್ಬೋದಾ? ಎಲ್ಲಿದ್ದೀರಾ ಅಭಿಜ್ಞಾ? ಓಕೆ. यस मैम ಹಾ ಅಭಿಜ್ಞಾ ಖಾದತಿ. ಅಭಿಜ್ಞಾ ಇದಾನಿಂ ಖಾದತಿ. ದೀಕ್ಷಾ ಪೃಚ್ಛತಿ. ದೀಕ್ಷಾ ಖಾದತಿ. ದೀಕ್ಷಾ ಖಾದತಿ ಇದಾನಿಂ. ಅಸ್ತು. ಓಕೆ. ವೈಷ್ಣವಿ ಪೃಚ್ಛತು. ಅಭಿಜ್ಞಾ ಕಿಂ ಕರೋತಿ? ಸಾ ಖಾದತಿ. ನೋ ಯು ಆಸ್ಕ್ ಹರ್. ಅವಳಿಗೆ ಕೇಳಿ. ಅಭಿಜ್ಞಾ ಕಿಂ ಕರೋತಿ? ಅಭಿಜ್ಞಾ ಕಿಂ ಕರೋತಿ? ಹಾ ಅಭಿಜ್ಞಾ ವದತಿ. ಅಹಂ खादति ಹಾ ಖಾದಾಮಿ. ವೆನ್ ಯು ನೀವು ಯಾವಾಗ ನಿಮ್ಮ ಬಗ್ಗೆ ಹೇಳ್ತೀರಾ ಆಗ ಆಮಿ ಅಂತ ಬರುತ್ತೆ. ಖಾದಾಮಿ. ಲಿಖಾಮಿ. ಪಠಾಮಿ ಓದ್ತೀನಿ. ಹಸಾಮಿ ನಗ್ತಾ ಇದ್ದೀನಿ. ಅದೆಲ್ಲ ಮೀ ಅಂತ ಬರುತ್ತೆ ನಿಮ್ಮ ಬಗ್ಗೆ ನೀವು ಹೇಳುವಾಗ. ಈಗ ಬೇರೆಯವ್ರ ಬಗ್ಗೆ ಹೇಳುವಾಗ ನೀವು ಬೇರೆ ಹೇಳ್ತೀರಾ. ಈಗ ಅದ್ರಿತ್ ಹೇಳ್ತಾನೆ. ಅದ್ರಿತ್ ಕಿಂ ಕರೋತಿ? ಏನಾದ್ರೂ ಒಂದು ಕ್ರಿಯಾಪದ ಹೇಳಿ. ಅಹಂ पठति ಪಠಾಮಿ. पठामि ಅಭಿಜ್ಞಾ ಪಠತಿ ಹೇಳಿ. ಅಭಿಜ್ಞಾ ಪಠತಿ. अभिज्ञा पठति ಪಠತಿ. ಹಾ ಪಠತಿ ಓದ್ತಾಳೆ.
ಬೇರೆಯವ್ರದ್ದು ಹೇಳುವಾಗ ಪಠತಿ ಹೇಳ್ಬೇಕು, ನೀವು ಓದ್ತಾ ಇದ್ದೀನಿ ಅಂತ ಹೇಳುವಾಗ ಪಠಾಮಿ ಅಂತ ಹೇಳ್ಬೇಕು, ಆಯ್ತಾ? ಸಹ ಪಠತಿ, ಸಾ ಪಠತಿ, ಅಹಂ ಪಠಾಮಿ. ಅಹಂ ಪಠಾಮಿ. ಪಠಾಮಿ. ಪತತಿ ಕೂಡ ಪದ ಇದೆ. ಪತತಿ ಅಂದ್ರೆ ಬೀಳೋದು. ಫಲಂ ಪತತಿ, ಅದು ಬೀಳ್ತಾ ಇದೆ, ಬಿತ್ತು ಅಂತ. ಫಲಂ ಪತತಿ. ಅಹಂ ಅಹಂ ಅಪಿ ಪತತಿ, ನೀವು ಕೂಡ ಬೀಳ್ಬೋದು, ನಡೆಯುವಾಗ ಬೀಳ್ಬೋದು, ಓಡುವಾಗ ಬೀಳ್ಬೋದು. ಸಾ ಪತತಿ, ಸಹ ಪತತಿ, ಎಲ್ಲದು ಹೇಳ್ಬೋದು, ಆಯ್ತಾ? ತನ್ವಿ ತನ್ವಿ ವೈಷ್ಣವಿ ಕಿಂ ಕರೋತಿ? ವದತು ತನ್ವಿ. ಸಾ ಲಿಖತಿ. सा लिखति. ಹಾ, ಅವಳು ಓದುತ್ತಿದ್ದಾಳೆ, ಆಯ್ತಾ? ಸಾ ಪಠತಿ. सा पठति. ಅವಳು ಓದುತ್ತಿದ್ದಾಳೆ, ಲಿಖತಿ ಬರೆಯುತ್ತಿದ್ದಾಳೆ. ಆಮೇಲೆ ಸಾ ಗಾಯತಿ. सा गायति. ಈಗ ಸುಹಾಸ್ ಏನ್ ಮಾಡ್ತಾರೆ? ಸುಹಾಸ್ ಕಿಂ ಕರೋತಿ? ಆನ್ಸರ್ ಹೇಳಿ ತನ್ವಿ. ವೇಟ್ ಸುಹಾಸ್, ನಾಟ್ ಯು. ಈಗಲ್ಲ, ಆಮೇಲೆ ನಿಮ್ನ ಕರಿತೀನಿ. ತನ್ವಿ ಹೇಳ್ತಾಳೆ. ತನ್ವಿ. ಹಾ, ಸುಹಾಸ್ ಏನ್ ಮಾಡ್ತಾ ಇದ್ದಾನೆ? ಸಹ ಕಿಂ ಕರೋತಿ. ನೀವೀಗ ಸಹ ಪಠತಿ, ಸಹ ಲಿಖತಿ, ಸಹ ಖಾದತಿ, ಆ ರೀತಿ ಹೇಳ್ಬೇಕು. ಹೇಳಿ. सः पठति. ಸಹ ಲಿಖತಿ. सः लिखति. ಏನ್ ಹೇಳಿದ್ರಿ ತನ್ವಿ? सः लिखति. ಹಾ, ಸಹ ಲಿಖತಿ, ಸಹ ಖಾದತಿ, ಸಹ ಧಾವತಿ. ಉತ್ತಮ, ಧನ್ಯವಾದ. ಸುಹಾಸ್ ನೀವು ಹೇಳಿ. ದೀಕ್ಷಾ ಕಿಂ ಕರೋತಿ? ದೀಕ್ಷಾ ಕಿಂ ಕರೋತಿ? ದೀಕ್ಷಾ ಕಿಂ ಕರೋತಿ ಅಂತ ಪ್ರಶ್ನೆ. ಅವಾಗ ಅವಳು ಗರ್ಲ್ ಅಲ್ವಾ? ಪಶ್ಯಾಮಿ. ವೇಟ್ ದೀಕ್ಷಾ ಈಗಲ್ಲ, ಅವನ್ ಹೇಳ್ತಾನೆ. ಸಾ ಪಶ್ಯತಿ. ಸಾ ಪಶ್ಯತಿ. ಪಶ್ಯತಿ ಅಂದ್ರೆ ನೋಡ್ತಾ ಇದ್ದಾಳೆ ಅಂತ. ಸಾ ಪಶ್ಯತಿ. ಸಾ ಧಾವತಿ. ಹೇಳಿ. ಸಾ ಧಾವತಿ. ಸಾ ಧಾವತಿ. ಹಾ, ಅದ್ರಿದ್ ಕೂಡ ಓಡ್ತಾ ಇದ್ದೇನೆ. ಅವಾಗ ಸಹ ಧಾವತಿ. ಧಾವತಿ. ಗುಡ್. ಸಹ ಧಾವತಿ. ಆಮೇಲೆ ಮತ್ತೆ ಬೇರೆ ಕ್ರಿಯಾಪದಗಳು ಯಾವ್ದು ಗೊತ್ತು ನಿಮ್ಗೆ? ಹೇಳಿ ಸುಹಾಸ್. ಏನಾದ್ರೂ ಹೇಳ್ಬೋದು. ಹಸತಿ. ಹಾ, ಹಸತಿ. ಸಹ ಹಸತಿ, ಸಾ ಹಸತಿ. ಹೇಳಿ. ಸಹ ಹಸತಿ, ಸಹ ಹಸತಿ, ಸಾ ಹಸತಿ. ಸಾ ಹಸತಿ. ಓಕೆ, ಧನ್ಯವಾದ. ದೀಕ್ಷಾ ಇದಾನಿಂ ಭವತಿ ವದತು. ದೀಕ್ಷಾ. ವರ್ಷಾ ಕಿಂ ಕರೋತಿ? ದೀಕ್ಷಾ ಹೇಳ್ತಾರೆ. ವರ್ಷ ಏನ್ ಮಾಡ್ತಾರೆ? ಸಾ ಸಾ ವರ್ಷ ಕಿಂ ಕರೋತಿ? ಅಲ್ಲ, ನೀವು ಆನ್ಸರ್ ಮಾಡಿ. ವರ್ಷ ಪಶ್ಯತಿ. ಬೇರೆ ಕ್ರಿಯಾಪದಗಳು? ವರ್ಷ ಲಿಖತಿ, ವರ್ಷ ಖಾದತಿ, ಸಾ ಖಾದತಿ, ಸಾ ಲಿಖತಿ, ಸಾ ಧಾವತಿ, ಸಾ ಪಶ್ಯತಿ, ಸಾ ಗಾಯತಿ, ಎಲ್ಲದೂ ಹೇಳ್ಬೋದು. ಹೇಳಿ ದೀಕ್ಷಾ, ಹೇಳಿ. ಸಾ ಖಾದತಿ. ಸಾ ಖಾದತಿ, ಸಾ ಲಿಖತಿ, ಸಾ ಪಶ್ಯತಿ, ಸಾ ಧಾವತಿ, ಸಾ ನಯತಿ, ಸಾ ಚರತಿ, ಸಾ ವದತಿ. ಉತ್ತಮ. ಈಗ ದಿವ್ಯಾ ಹರಿಶಂಕರ್ ಯಾರು? ಸ್ಟೂಡೆಂಟ್ ಇದ್ದೀರಾ? ದಿವ್ಯಾ ಹರಿಶಂಕರ್. ಮ್ಯಾಮ್, ಅವ್ರು ನಮ್ಮ ಆರ್ಟ್ಸ್ ಟೀಚರು. ಅವ್ರು ನಮ್ಮ ಆರ್ಟ್ಸ್ ಟೀಚರು. ಓಕೆ, ದಿವ್ಯಾ ಮ್ಯಾಮ್. ಓಕೆ, ನೆಕ್ಸ್ಟ್ ಲಿಖಿತಾ. ಭಗಿನಿ.
ವದತು ಸಹ ಖಾದತಿ ಸಹ ಧಾವತಿ सः खादति सः धावति सः वदति सः ಹ್ಮ್ लिखति ಹ್ಮ್ फलं पतति ಹ್ಮ್ ಅಸ್ತು ಧನ್ಯವಾದ. ವರ್ಷ ಮ್ಯಾಮ್ ವದತು ನಾವು ಇವು ನೀವೀಗ ಏಷಃ ಅಂತ ಸೇರಿಸ್ಕೊಳ್ಳಿ, ಇವನು ಅಂತ ಸೇರಿಸ್ಕೊಳ್ಳಿ. ಏಷಃ ಏಷಃ ಲಿಖತಿ, ಏಷಃ ಲಿಖತಿ, ಏಷಃ ಏಷಃ ಪಠತಿ. ಪಠತಿ, ಏಷಃ ಧಾವತಿ, ಏಷಃ ಹಸತಿ. ಉತ್ತಮಂ ಉತ್ತಮಂ. ಸವಿತಾ. ಲಲನ್ಯ. भगिनी Stop chatting. Don't do messages in the chat box. Lalanya. भगिनी हाँ भगिनी वदतु. भगिनी एषः एषः चलति एषः हसति एषः लिखति एषः पठति एषः पिबति. उत्तमम् उत्तमम्. धन्यवाद भगिनी. अस्तु, इदानीं वयं पश्यामः. Other things we'll see. We'll see about our Sharirangani. You can see the screen, right? Yes, ma'am. हाँ भगिनी. Okay. Sharirangani, parts of the body. Keshaha. Keshaha is ಕೂದಲು. Hair. Shiraha, head. Head. ಲಲಾಟಂ, ಫೋರ್ ಹೆಡ್ ಅಂತಿರಲ್ಲ, ಹಣೆ. ಹಣೆ ಲಲಾಟಂ. ಆಮೇಲೆ ಕಿವಿಗಳಿಗೆ ಏನ್ ಹೇಳ್ತಾರೆ? ಕರ್ಣಃ. ಕರ್ಣಃ. ಆಮೇಲೆ ಕಣ್ಣುಗಳಿಗೆ ನೇತ್ರಂ. ಆಮೇಲೆ ಮೂಗಿಗೆ ನಾಸಿಕಾ. ಆಮೇಲೆ ಕೆನ್ನೆ ಅಂತ ಹೇಳ್ತೀವಲ್ಲ, ಕಪೋಲಹ. ಬಾಯಿಗೆ ಮುಖಂ ಅಂತ ಹೇಳ್ತೀವಿ. ನಾವು ಕನ್ನಡದಲ್ಲಿ ಮುಖ ಅಂದ್ರೆ ಪೂರ ಮುಖ ಹೇಳ್ತೀವಿ, ಇಲ್ಲಿ ಬಾಯಿಗೆ ಮುಖಂ ಅಂತ ಹೇಳ್ತೀವಿ. ಆಮೇಲೆ ನಾಲಿಗೆಗೆ ಜಿಹ್ವ ಅಂತ ಹೇಳ್ತೀವಿ, ಜಿಹ್ವ. ಹಲ್ಲಿಗೆ ದಂತಹ. ದಂತಹ. ಆಮೇಲೆ ಇಲ್ಲಿ ಶೋಲ್ಡರ್, ಈ ಭುಜ ಇರುತ್ತಲ್ಲ, ಸ್ಕಂದಹ ಅಂತ ಹೇಳ್ತೀವಿ, ಜಾಯಿಂಟ್ ಹತ್ರ. ಈ ಬೆನ್ನು ಮತ್ತೆ ಇದು ಸೇರುತ್ತಲ್ಲ, ಸ್ಕಂದ. ಅದಾದ್ಮೇಲೆ ಹೃದಯದ ಭಾಗ ಏನು ಎದೆ ಅಂತ ಹೇಳ್ತೀವಿ, ವಕ್ಷಸ್ಥಲಂ ಅಂತ ಹೇಳ್ತೀವಿ. ವಕ್ಷಸ್ಥಲಂ. ಆಮೇಲೆ ಬೆರಳುಗಳಿಗೆಲ್ಲ ಅಂಗುಲಿ. ಅಂಗುಲಿ ಅಂತ ಹೇಳ್ತೀವಿ. ಕಾಲ್ ಬೆರಳಾದ್ರೂ ಅಷ್ಟೇ, ಕೈ ಬೆರಳಿಗೂ ಕೂಡ ಅಂಗುಲಿ ಅಂತ ಹೇಳ್ತೀವಿ. ಆಮೇಲೆ ಉಗುರುಗಳಿಗೆ ನಖಃ. ನಖಃ ಅಂತ ಹೇಳ್ತೀವಿ. ಆಮೇಲೆ ಹಸ್ತಃ, ಕೈಗೆ ಹಸ್ತಃ. ಆಮೇಲೆ ಚಿಬುಕಂ, ಈ ಚಿನ್ ಅಂತೀವಲ್ಲ, ಏನಂತೀರ, ಗದ್ದ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಚಿಬುಕಂ. ಆಮೇಲೆ ಕುತ್ತಿಗೆ ಕಂಠಃ. ಆಮೇಲೆ ಇದು ಕೂರ್ಪರಹ, ಈ ಮೊಣಕೈ ಜಾಯಿಂಟ್ ಇರುತ್ತಲ್ಲ ಅಲ್ಲಿ, ಕೂರ್ಪರಹ. ಆಮೇಲೆ ತೊಡೆ ಭಾಗ ಊರುಹು. ಊರುಹು ಅಂತ ಹೇಳ್ತೀವಿ. ಪಾದಹ, ಪಾದಗಳಿಗೆ ಕನ್ನಡದಲ್ಲೂ ಪಾದ ಹೇಳ್ತೀವಿ, ಇಲ್ಲೂ ಕೂಡ ಪಾದಹ ಅಂತ ಹೇಳ್ತೀವಿ. ಜಂಘ ಅಂದ್ರೆ ಈ ಮೀನಖಂಡ ಅಂತ ಹೇಳ್ತೀವಲ್ಲ, ಮಂಡಿಯಿಂದ ಹಿಂಬಡಿವರೆಗೂ ಬರೋದು ಜಂಘ. ಆಮೇಲೆ ಹಸ್ತ ಆಯ್ತು. ಪಾದತಲಂ, ಅಡಿ. ಪಾದದ ಅಡಿಗೆ ಪಾದತಲಂ ಅಂತ ಹೇಳ್ತೀವಿ. ಓಕೆ. ಈಗ ವಿಡಿಯೋ ಆನ್ ಮಾಡಿದವರು ನಂಗೆ ಹೇಳಿ. ಅದು ಇರ್ಲ? ಓಕೆ, ವೇಟ್ ಅ ಮಿನಿಟ್. ನಾ ಕರಿತೀನಿ, ಅವ್ರು ನಂಗೆ ಹೇಳ್ಬೇಕು. ವರ್ಷ ಮ್ಯಾಮ್, ಶೋ ನಿಮ್ ತಲೆ ತೋರಿಸಿ. ತಲೆಗೆ ಏನ್ ಹೇಳ್ತಾರೆ? ಶಿರ. ಹಾ, ಶಿರ. ಇದಕ್ಕೆ ನನ್ ವಿಡಿಯೋ ಕಾಣುತ್ತಲ್ಲ? ಎಸ್ ಮ್ಯಾಮ್.
ಹ್ಮ್ ನೇತ್ರಂ ನೇತ್ರಂ ನೇತ್ರಂ. ಓಕೆ. ಕಿವಿಗೆ ಕಪಿಶ. ಕರ್ಣ ಕರ್ಣ ಕರ್ಣಂ. ಕರ್ಣ. ಓಕೆ. ಮೂಗಿಗೆ ನಾಸಿಕ. ಉತ್ತಮಂ ನಾಸಿಕ. ಬಾಯಿಗೆ ಮುಖಂ. ಮುಖಂ. ಉತ್ತಮಂ ಉತ್ತಮಂ. ಈಗ ಅಭಿಜ್ಞಾ ಅಭಿಜ್ಞಾ ಹೇಳ್ತೀರಾ? ಏನಿದು? ಇದು ಹಸ್ತಃ ಕೈ. ಹಸ್ತಃ. ಬೆರಳಿಗೆ ಫಿಂಗರ್ಸ್ಗೆ ಬೆರಳುಗಳಿಗೆ ಅಂಗುಲಿ ಅಂಗುಲಿ. ಉತ್ತಮ. ಉಗುರಿಗೆ ಏನಂತಾರೆ? ನಖಃ. ನಖಃ. ಓಕೆ. ತಲೆಗೆ ಶಿರಃ. ಹಣೆ ಲಲಾಟಂ. ಉತ್ತಮಂ. ಅದ್ರಿತ್. ಧನ್ಯವಾದ ಭಗಿನಿ. ಅದ್ರಿತ್. ಹೊಟ್ಟೆಗೆ ಉದರಂ ಅಂತಾರೆ. ನಾ ಹೇಳಿಲ್ಲ ಅಲ್ವಾ? ಇದು ಶೋಲ್ಡರ್ಗೆ ಏನಂತಾರೆ? ಶೋಲ್ಡರ್ಗೆ ಮ್ಯಾಮ್ ಭುಜ ಭುಜ. ಸ್ಕಂದಃ. ಭುಜ. ಸ್ಕಂದಃ. ಸ್ಕಂದಃ. ನಾಲಿಗೆಗೆ ಜಿಹ್ವಾ. ಜಿಹ್ವಾ. ಹಲ್ಲು ದಾತ್. ದಂತಃ. 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 ಆಮೇಲೆ ಚಿನ್ಗೆ ಗದ್ದ ಅಂತೀವಲ್ಲ, ಇದಕ್ಕೆ ಚಿಬುಕಂ. 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 ಕೆನ್ನೆಗೆ ಕೆನ್ನೆಗೆ ಕಪೋಲಃ. ಕಪೋಲಃ. ಚಿಹ್ನೆ. ಕಪೋಲಃ. ಕಪಾಳ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವಾ, ಅದೇ ರೀತಿ ಕಪೋಲಃ. ಕೆನ್ನೆ ಕಪೋಲಃ. ಮುಖಂ ಬಾಯಿ. ಮುಖಂ ಬಾಯಿ. ಮುಖಂ ಬಾಯಿ. ಧನ್ಯವಾದ. ನೆಕ್ಸ್ಟ್ ತನ್ವಿ. ತನ್ವಿ ನಾನು ಹೇಳ ಮ್ಯಾಮ್. ವೇಟ್ ಎವ್ರಿವನ್ ಶುಡ್ ಗೆಟ್ ದ ಚಾನ್ಸ್. ತನ್ವಿ ಕೈಗೆ ಏನಂತೀರಾ? ಇದು ಪಾಮ್ ಅಷ್ಟೇ. ಹಸ್ತ. ಹಸ್ತ ಕನ್ನಡದಲ್ಲ ಹಸ್ತ, ಸಂಸ್ಕೃತದಲ್ಲ ಹಸ್ತ. ಹೇಳಿ. ಹಸ್ತಃ. ಹಸ್ತಃ. ಇದು ಶಿರಃ. ಓಕೆ. ಇದು ಕಣ್ಣು. ಕಣ್ಣು. ನೇತ್ರಂ. ಸುಹಾಸ್ ಮ್ಯೂಟ್ ಆಗಿ. ತನ್ವಿ ಹೇಳಿದ್ರಾ? ಕಣ್ಣಿಗೆ ಏನಂತಾರೆ? ನೇತ್ರಂ. ಕಿವಿಗೆ ಕರ್ಣಃ. ಉತ್ತಮಂ. ಕಾಲಿಗೆ ಕಾಲು ಪಾದಃ. 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 ಹೊಟ್ಟೆಗೆ ಉದರಂ. 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 ಸುಹಾಸ್. ಹಲ್ಲಿಗೆ ಏನಂತಾರೆ ಸಂಸ್ಕೃತದಲ್ಲಿ? ದಂತ. ದಂತ. ದಂತಃ. ದಂತಃ. ಶೋಲ್ಡರ್ಗೆ ಭುಜ. ಸ್ಕಂದಃ. ಸ್ಕಂದಃ. ಬೆರಳುಗಳಿಗೆ ಅಂಗುಲಿ. ಬೆರಳುಗಳಿಗೆ ಅಂಗುಲಿ. ಅಂಗುಲಿ. ಅಂಗುಲಿ ಮಾಲಾ ಅಂತ ಒಬ್ಬ ಇದ್ದ, ಅವನ ಹೆಸರು ಗೊತ್ತಾ? ಅಂಗುಲಿ. ಅಂಗುಲಿ ಅಂದ್ರೆ ಬೆರಳುಗಳು. ಆಯ್ತಾ? ಧನ್ಯವಾದ. ನೆಕ್ಸ್ಟ್ ದೀಕ್ಷಾ. ಬೇಗ ಬೇಗ. ಕಪೋಲಃ. ಉತ್ತಮ. ಬಾಯಿ ಮುಖಂ. ಮೂಗು ಕರ್ಣಃ. ಇದು ನಾಸಿಕ. ನಾಸಿಕ ಮೂಗು. ಉತ್ತಮ. ಆಮೇಲೆ ಲಿಖಿತಾ ಭಗಿನಿ ತೊಡೆಗೆ ಏನ್ ಹೇಳ್ತಾರೆ?
ತೊಡೆಗ ಭಗಿನಿ. ಊರುಹು. ಊರುಹು. ಹಾ, ಆಮೇಲೆ ಮಂಡಿಗೆ ಕಾಲಿನ ಮಂಡಿ ಅಂತ ಹೇಳ್ತೀವಲ್ಲ, ಜಾಯಿಂಟ್, ಅದಕ್ಕೆ ಜಾನು. ಜಾನು. ಉತ್ತಮ. ಕಾಲಿಗೆ ಪಾದ. ಪಾದ ಅಲ್ವಾ? ಹಾ, ಪಾದ. ಉತ್ತಮ. ಧನ್ಯವಾದ ಭಗಿನಿ. ಈಗ ಯಾರು? ಲಲನ್ಯ. ಹಾ ಭಗಿನಿ. ಹಾ, ಲಲನ್ಯ, ಈ ಜಾಯಿಂಟ್ ಏನ್ ಹೇಳ್ತಾರೆ? ಕೈ. ಪೂರ್ಪರಹ. ಪರಹ. ಬೆರಳುಗಳಿಗೆ ಅಂಗುಲಿ. ಅಂಗುಲಿ. ಹಣೆಗೆ ಲಲಾಟಂ. ಹಾ, ಉತ್ತಮ. ಲಾಸ್ಟ್ ವಿದ್ಯಾವತಿ ಅಂದ್ರೆ ಹಾ, ಹೆಸರು ಹೇಳಿ ಭಗಿನಿ, ಮರ್ತೋಯ್ತು, ಕ್ಷಮ್ಯತಾ. ನಿಮ್ ಹೆಸರೇನ್ ಹೇಳಿ? ಅದಿತಿ. ಹಾ, ಅದಿತಿ ಹೇಳಿ. ತಿರಹ. ಹಾ, ಇದು ಲಲಾಟಂ. ನೇತ್ರಂ. ನಾಸಿಕಾ. ಯಾವುದು? ಕಿವಿ. ಕರ್ಣಃ. ಹಾ, ಉತ್ತಮ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಹೇಳ್ಬೇಕಂದ್ರೆ ನೀವು ಮಮ ಅಂದ್ರೆ ನನ್ನ ಅಂತ. ಹಾಗಾಗಿ ಮಮ ಶಿರಃ, ಮಮ ಕೇಶಃ, ಮಮ ನಾಸಿಕಾ, ಮಮ ಮುಖಂ, ಮಮ ಕಪೋಲಃ, ಮಮ ಚಿಬುಕಂ, ಮಮ ದಂತಃ, ಮಮ ಹಸ್ತಃ, ಮಮ ಅಂಗುಲಿ, ಆತರ ನೀವು ಹೇಳ್ಬೇಕಾಯ್ತಾ? ವಾಟ್ ವಿ ಲರ್ನ್, ಏನ್ ಕಲ್ತ್ವಿ ನಾವು ಈ ಕ್ಲಾಸಲ್ಲಿ? ಶರೀರಾಂಗಾನಿ, ಕ್ರಿಯಾಪದಾನಿ, ಕೆಲವು ಕ್ರಿಯಾಪದಗಳು, ಮತ್ತೆ ಸಹ, ಏಷಃ, ಸಾ, ಏಷಾ, ತತ್, ಏತತ್. ಸಾ ಗಚ್ಚತಿ, ಸಾ ಲಿಖತಿ. ಹಾ, ಅದೆಲ್ಲ ಕಲ್ತಿದೀವಿ. ನೀವು ಮನೇಲಿ ಮಾತಾಡುವಾಗ ಇದನ್ನೆಲ್ಲ ಬಳಸ್ಬೇಕು. ಅಹಂ ಲಿಖಾಮಿ, ನಾ ಹೇಳಿದ್ನೆಲ್ಲ ಮೀ ಸೇರಿಸ್ಕೋಬೇಕು ನಿಮ್ದು ಹೇಳುವಾಗ. ಅಹಂ ಲಿಖಾಮಿ, ಅಹಂ ಪಿಬಾಮಿ, ಅಹಂ ಖಾದಾಮಿ, ಅಹಂ ಗಚ್ಚಾಮಿ, ಅಹಂ ಆಗಚ್ಚಾಮಿ, ಅದೆಲ್ಲ ಹೇಳುವಾಗ ಮನೇಲಿ ಹೇಳ್ತಾ ಇದ್ರೆ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಅಸ್ತು, ಇದಾನಿಂ ಭಗಿನಿ ಆಗಚ್ಚತಿ ಆರ್ಟ್ ಅಂಡ್ ಕ್ರಾಫ್ಟ್. Okay. She will take care, I think. Wait. भगिनी अस्ति वा? भगिनी? हा, अस्मि. अस्तु भगिनी, अस्तु, स्वागतं। भवती स्वीकरोतु। धन्यवाद। हरि ओम सर्वे. ಭಗಿನಿ, ನಾನು ಬರೀ ನೋಡ್ಬೋದು, ಬಿಕಾಸ್ ನನ್ನ ಹತ್ರ ಆರ್ಟ್ ಮೆಟೀರಿಯಲ್ಸ್ ಇಲ್ಲ. ಹೌದಾ, ಯಾಕೆ? ಸ್ಕೂಲಿಂದ ಬಂದಿದ್ ಲೇಟ್ ಆಯ್ತು, ಅದಕ್ಕೇನೆ. ನೀನು ಲಾಸ್ಟ್ ಕ್ಲಾಸ್ ಅಲ್ಲಿ ಇಟ್ಕೊಂಡಿದ್ಯಲ್ಲ, ಅದೇ ಇಟ್ಕೋ ಅಷ್ಟೇನೆ. ಪೇಪರ್ಸ್, ಕಲರ್ ಪೇಪರ್, ಎಲ್ಲಾ ಪೇಪರ್ಸ್ ಯೂಸ್ ಆಗೋಯ್ತು, ಅದಕ್ಕೇನೆ. ಅಷ್ಟೊಂದು ಬ್ಯಾಗ್ ಮಾಡಿದ್ಯಾ? ಒಂದೇ ಬ್ಯಾಗ್ ಮಾಡಕ್ಕೆ ಯಾವ ಕಲರ್ ಚೂಸ್ ಮಾಡೋದು ಅಂತಾನೆ ಗೊತ್ತಾಗಿಲ್ಲ, ಅದಕ್ಕೇನೆ. ಓಕೆ ಓಕೆ ಓಕೆ. ಬೇರೆಯವರೆಲ್ಲ ಕಲರ್ ಪೇಪರ್ ಇಟ್ಕೊಂಡಿದ್ದೀರಾ? ನನ್ನ ಹತ್ರನೂ ಇಲ್ಲ ಮ್ಯಾಮ್. ಮ್ಯಾಮ್, ನಾವಿಬ್ರು ನೋಡ್ತೀವಿ. ನೋಡ್ಕೋತೀರಾ? ಓಕೆ. ಒಂದು ಸರ್ಕಲ್ ಹಾಕಕ್ಕೆ ಒಂದು ಬ್ಯಾಂಗಲ್ ಅಥವಾ ಒಂದು ಸ್ಮಾಲ್ ಪ್ಲೇಟ್ ಆತರ ಏನಾದ್ರು ತಗೊಳ್ತೀರಾ? ಚಿಕ್ಕದು ಇಷ್ಟೇ ಇರ್ಬೇಕು, ತುಂಬಾ ದೊಡ್ಡದು ಬೇಡ. ಓಕೆನಾ? ಮ್ಯಾಮ್, ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಮಾಡ್ತಾ ಇದ್ದೀವಿ? ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಫ್ಲವರ್ ಮಾಡ್ತಾ ಇದೀವಿ, ಪುಷ್ಪಂ. ಮ್ಯಾಮ್, ನಾನ್ ಸ್ಕೂಲಲ್ಲಿ ಫ್ಲವರ್ ಮಾಡೋದು ನಂಗೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇತ್ತು. ಹೌದಾ? ಇವತ್ತು ಈಸಿಯಾಗಿ ಹೇಳ್ಕೊಡ್ತೀನಿ, ಆಯ್ತಾ? ಓಕೆ ಮ್ಯಾಮ್. ಓಕೆ. ಅಮ್ಮಂದು ಬ್ಯಾಂಗಲ್ ಕೈ ಇದ್ರೆ ತಗೊಂಬನ್ನಿ ಬೇಗ. ಕೈ ಸ್ಮಾಲ್ ಬೌಲ್ ಇದ್ರೆ ತಗೊಳ್ಳಿ, ಈ ತರನ ಅಥವಾ ಬೌಲ್ ಚಿಕ್ಕದು, ಸರಿನಾ? ಓಕೆ. ಈಗ 6 ಸರ್ಕಲ್ಸ್ ಹಾಕ್ತೀರಾ ಪೇಪರ್ಸ್ ಅಲ್ಲಿ? 6 ಸರ್ಕಲ್ಸ್ ಹಾಕಿ ಕಟ್ ಮಾಡ್ಬೇಕು. ಪೇಪರ್ ಅನ್ನ ಹಾಕ್ಬೇಕು. ಏನ್ ಕ್ರಾಫ್ಟ್? ಯಾವ್ದಾದ್ರು ಕಲರ್ ಪೇಪರ್, ಓಕೆ, ಎನಿ ಕಲರ್. ಯಾವ ಕ್ರಾಫ್ಟ್ ಮ್ಯಾಮ್?
ಫ್ಲವರ್. ಫ್ಲವರ್. ಹಾ. ಒಂದೇ ಸರ್ಕಲ್ ಹಾ, ಒಂದೇ ಸರ್ಕಲ್. ಸರ್ಕಲ್ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ. ಭಗಿನಿ ಎಷ್ಟು ಸರ್ಕಲ್ ಮಾಡ್ಬೇಕು? 6 petals, 6 circles. Go away. ಮಾಡ್ಕೋತಾ ಇದ್ದೀರಾ ಎಲ್ಲ? ಭಗಿನಿ ಇಷ್ಟು ದಪ್ಪದ ಸರ್ಕಲ್ ಹಾ, ಯಾವ್ದು ಸೈಜ್ ತಗೊಂಡಿರ್ತೀರಲ್ವಾ ಅದು. ಇದು ಕರೆಕ್ಟಾ? ಹಾ, ಓಕೆ. ಫುಲ್ ಕರೆಕ್ಟ್ ರೌಂಡ್ ಇರ್ಬೇಕು. ಪರ್ಫೆಕ್ಟ್ ರೌಂಡ್ ಇದ್ರೆ ಫ್ಲವರ್ ಚೆನ್ನಾಗ್ ಬರುತ್ತೆ. ಮ್ಯಾಮ್ 6 ಸರ್ಕಲ್ ಕಟ್ ಮಾಡ್ಬೇಕಾ? ಹೌದು ಹೌದು. ಮ್ಯಾಮ್ 6 ಸರ್ಕಲ್ ಆದ್ಮೇಲೆ ಸ್ಕ್ವೇರ್. ಅಯ್ಯೋ ಮ್ಯಾಮ್ ನಂಗೆ ಕನ್ಫ್ಯೂಷನ್ ಆಗುತ್ತೆ. 6 ಸರ್ಕಲ್ಸ್ ಆಯ್ತಾ? ನೆಕ್ಸ್ಟ್ ಸ್ಟೆಪ್ಪಿಗೆ ಫೋಲ್ಡ್ ಮಾಡ್ಬೇಕು. ಓಕೆನಾ? ಮಾಡಿಲ್ಲ. ಭಗಿನಿ ಇನ್ನ ಕಟ್ ಮಾಡ್ತಿದೀವಿ. ಇನ್ನು ಕಟ್ ಮಾಡ್ತಾ ಇದೀಯಾ? ಬೇಗ ಬೇಗ ಮಾಡಿ. ಯಾರದಾಗಿದೆ 6 ಸರ್ಕಲ್ಸ್ ಕಟ್ ಮಾಡಿರೋದು, ಈ ತರ ಹಾಫ್ ಫೋಲ್ಡ್ ಮಾಡಿ. ಸೆಮಿ ಸರ್ಕಲ್. ಮ್ಯಾಮ್ ಎಲ್ಲಾದ್ರೂ ಕಟ್ ಮಾಡಿ ಹಾಫ್ ಫೋಲ್ಡ್ ಮಾಡ್ಬೇಕಾ ಮ್ಯಾಮ್? ಹಾ ಹೌದು. ಈ ಫಸ್ಟ್ 1 ಸರ್ಕಲ್ ತಗೋ, ಈ ತರ ಹಾಫ್ ಫೋಲ್ಡ್ ಮಾಡಿ. ಇನ್ನೊಂದು ಫೋಲ್ಡ್ ಮಾಡಿ. ಈ ತರ ಸೆಕೆಂಡ್ ಫೋಲ್ಡ್. ಗೊತ್ತಾಗ್ತಾ ಇದೆಯಾ? ಹಾ ಭಗಿನಿ. ಟ್ರಯಾಂಗಲ್ ಬಂತಾ? ಮ್ಯಾಮ್ ಪೂರಿಲಿ ಸಮೋಸ ಶೇಪ್ ತರ. ಮ್ಯಾಮ್ ನಾನು ಆ ತರಾನೇ ತಿನ್ನೋದು ಮ್ಯಾಮ್. ಉತ್ತಮ. ಓಕೆ, ನೆಕ್ಸ್ಟ್ ಓಪನ್ ಮಾಡಿ. ಫುಲ್ ಫೋಲ್ಡ್ ಮಾಡಿರ್ತೀರಲ್ಲ, ನೆಕ್ಸ್ಟ್ ಓಪನ್ ಮಾಡಿ. ಭಗಿನಿ ನಾನು ಇನ್ನ ಕಟ್ ಮಾಡಿಲ್ಲ. ಹಾ, ಫೋಲ್ಡ್ ಮಾಡಿದ್ಯಾ ಸವಿತಾ? ನಿನ್ ಹೆಸರೇನು? ಭಗಿನಿ ಲಲನ್ಯ. ಲಲನ್ಯ. ಅಭಿಜ್ಞಾ ಬಂತಾ?
ಸರ್ಕಲ್ ಆಯ್ತು. ನೆಕ್ಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಆಯ್ತಾ? 2 ಫೋಲ್ಡ್ಸ್ ಆಯ್ತಾ? ಒಂದು ಹಾಫ್, ಇನ್ನೊಂದು. ನೆಕ್ಸ್ಟ್ ಓಪನ್ ಮಾಡಿ. ಈ ತರ ಬೆಂಡ್ ಬಂದಿರತ್ತಲ್ಲ, ಕಾಣಿಸ್ತಿದ್ಯಾ? ಇಲ್ಲಿ ಚೂರು ಈ ತರ ಬೆಂಡ್ ಮಾಡಿ ಜಾಯಿನ್ ಮಾಡ್ಬೇಕು. ಗೊತ್ತಾಯ್ತಾ? ಭಗಿನಿ ಹೆಂಗ್ ಮಾಡೋದು? ಇಲ್ಲಿ ನೋಡಿ, ಸೆಮಿ ಸರ್ಕಲ್ ಆಯ್ತು. ಆಮೇಲೆ ಈ ತರ ಫೋಲ್ಡ್ ಆಗಿತ್ತಲ್ವಾ? ಓಪನ್ ಮಾಡ್ಬಿಟ್ಟು ಈ ತರ ಮಾರ್ಕ್ ಬಂದಿರತ್ತಲ್ಲ, ಕಾಣಿಸ್ತಿದ್ಯಾ? ಲೈನ್ ಮಾರ್ಕ್. ಹಾ, ಅಲ್ಲಿ ಒಂಚೂರು ನಿಮ್ ಫಿಂಗರ್ ಅಲ್ಲಿ ಚೂರ್ ಹಿಂಗ್ ಬೆಂಡ್ ಮಾಡ್ಕೊಂಡ್ರೆ ಈ ಎಂಡ್ ಮತ್ತೆ ಈ ಎಂಡ್ ಈ ತರ ಜಾಯಿನ್ ಮಾಡ್ಬೇಕು. ನಿಮಗೆ ಒಂದು ಸಣ್ಣದ ಈ ತರದ್ ಒಂದು ಪೆಟಲ್ ಬರುತ್ತೆ, ಒಳಗಡೆ ಒಂದು ಫೋಲ್ಡಿಂಗ್ ಬರುತ್ತೆ. ಸೇಮ್ ಥಿಂಗ್ ಅದ್ರ ಪಕ್ಕಕ್ಕೆ ಇನ್ನೊಂದು ಈ ತರ ಮಾಡ್ಬೇಕು. ಒಂದು ಪೆಟಲ್ಗೆ ಈ ತರ ಬರುತ್ತೆ. ಗೊತ್ತಾಯ್ತಾ? ಭಗಿನಿ ತಿರ್ಗಾ ತೋರ್ಸ್ಬೋದಾ? ನೋಡಿ, ಈ ತರ ಒಂದ್ ಫುಲ್ ಸರ್ಕಲ್ ಇರತ್ತಲ್ಲ, ಹಾಫ್ ಮಾಡ್ಕೊಳ್ಬೇಕು. ಕೊಡ್ತೀರಾ ಬೇಕಾ? ಇಟ್ಕೊಂಡ್ಬೇಕು. ಡ್ರಾ ಮಾಡೋದಲ್ಲ. ಹಾ, ಅದಷ್ಟು ಕಟ್ ಮಾಡ್ಬೇಕು ಅಂತ. ಓಪನ್ ಮಾಡಿ. ಒಂದ್ ಕ್ವಾರ್ಟರ್ ಇದು ಸೈಡ್ ಮಾತ್ರ ತಗೊಂಡು ಈ ತರ ಒಂಚೂರ್ ಬೆಂಡ್ ಮಾಡಿದ್ರೆ ಜಾಯಿನ್ ಮಾಡ್ಬೇಕು. ಬರ್ತಿದ್ಯಾ? ಯಾರಿಗ್ ಬಂತು? ಭಗಿನಿ ಹಿಂಗ ಒಂಚೂರ್ ಸರಿ ತೋರ್ಸಿದ್ನ. ಭಗಿನಿ ಹೆಂಗೆ? ಹಾ, ಉಲ್ಟಾ ಇಟ್ಕೋ. ಹಿಂಗಿಟ್ಕೋ. ಹಿಂಗಿಟ್ಕೊಂಡಿದ್ಯಲ್ವಾ? ಹಾ, ಈ ತರ ಸೇರ್ಸು. ಸುಹಾಸ್ ಅಲ್ವಾ ನಿನ್ ಹೆಸರು? ಈ ತರ ಮಾಡು. ವೈಷ್ಣವಿ ಬಂತ ನಿನ್ಗೆ? ಇದೇ ತರ ಬಂತ? ಈ ತರನ? ಆ ತರ ಅಲ್ಲ, ಕಾಣಿಸ್ತಿದ್ಯಾ? ಇದು ವೈಟ್ ನೋಡಿ, ಈ ತರ ಬರ್ಬೇಕು ಫೋಲ್ಡಿಂಗ್. ನೋಡಿ, ಈಸಿ ಇದೆ. ಈ ಎಂಡ್ ಜಾಯಿನ್ ಮಾಡ್ಬೇಕು. ಹಾ, ಅದೇ ತರನೇ ಇನ್ನೊಂದು 2 ಎಂಡ್ ಜಾಯಿನ್ ಮಾಡ್ಬೇಕು. ಇದು ಎಲ್ಲ 6 ಪೆಟಲ್ಸ್ ಇದೇ ತರನೇ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಗ್ಲೂ ಮಾಡ್ಬೇಕು. ಕರೆಕ್ಟ್ ಆಗಿ ಬರ್ಬೇಕಿದ್, ಲೈನ್ ಎಲ್ಲ ಬರ್ಬಾರ್ದಂತ. ಲೈನ್ ಬಂದಿಲ್ಲ, ಕರೆಕ್ಟ್ ಆಗಿ ಒಂದ್ ರೌಂಡ್ ಬರ್ಬೇಕು. ಕರೆಕ್ಟ್ ಬಂದಲ್ಲ. ಸರಿ ಆಯ್ತು, ಕರೆಕ್ಟ್ ಆಗಿ ಲೈನ್ ಒಟ್ಟು ಲೈನ್ ಮೇಲೆ ಕಟ್ ಮಾಡೋಕಲ್ವಾ? ಲೈನ್ ಕಾಣಿಸ್ತು. ಭಗಿನಿ ಹಿಂಗ ನೋಡಿ, ಈ ತರ ಭಗಿನಿ ಹೋಲ್ಡಿಂಗ್ ಗೊತ್ತಾಗ್ತಿಲ್ಲ. ಹಿಂಗ ಭಗಿನಿ ಹೋಲ್ಡಿಂಗ್ ಗೊತ್ತಾಗ್ತಿಲ್ಲ. ಮ್ಯಾಮ್ ಈ ತರನಾ? ಹಾ, ಕರೆಕ್ಟ್ ಅಭಿಜ್ಞಾ.
ಕರೆಕ್ಟ್ ಇದೆ. ಇಲ್ಲಿ ಗ್ಲೂ ಮಾಡಿ. ಈ ತರನ Folding. ನೋಡಿ ಇನ್ನೊಂದ್ಸತಿ ತೋರಿಸ್ತೀನಿ ಫೋಲ್ಡಿಂಗ್ ನ. ಇದು ಸರ್ಕಲ್ ಅಲ್ವಾ, ಹಾಫ್ ಫೋಲ್ಡ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಹಾಫ್. ನೀವು ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡ್ರೆ ಫ್ಲವರ್ ಪೆಟಲ್ ಚೆನ್ನಾಗಿ ಬರುತ್ತೆ, ಯೂನಿಫಾರ್ಮ್ ಆಗಿ ಬರುತ್ತೆ. ನೆಕ್ಸ್ಟ್ ಈ ತರ ಇದನ್ನ ಅಂಟಿಸ್ಬೇಕಾ? ದಂಟಿಸ್ಬೇಕು, ಹೇಳ್ತೀನಿ ತಡಿ. ಆಮೇಲೆ ಈ ತರ ಆಮೇಲೆ ಗ್ರೂಪ್ ಅಲ್ಲಿ ಅದ್ರದ್ದು ಈ ತರ ಒಂದ್ ಎಡ್ಜ್ ಇಟ್ಕೊಂಡು ಇನ್ನೊಂದ್ ಎಡ್ಜ್ ಹಿಂಗ್ ಜಾಯಿನ್ ಮಾಡ್ಬೇಕು. ಕಾಣಿಸ್ತಿದ್ಯಾ? ಬಗೆನಿ ಒಂದ್ ಲೈನ್ ಇರುತ್ತಲ್ವಾ, ಇನ್ನೊಂದು ತುದಿಗ್ ಜಾಯಿನ್ ಮಾಡ್ಬೇಕು. ಹೀಗೆ ಇಟ್ಕೊಳ್ಳಿ. ಆಮೇಲೆ ನೀವು ಅಲ್ಲಿಗಲ್ಲಿ ಗ್ಲೂ ಹಾಕಿ ಅಂಟಿಸ್ಬೇಕು. ಬಗೆನಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಿಮಗೆ ಬರುತ್ತೆ. ಆಮೇಲೆ ಭಗಿನಿ ಕಳಿಸ್ತೀರಾ ಇದ್ರದ್ದು ಆ ಫ್ಲವರ್ದು? ನೋಡ್ತಾ ಇದೆಯಲ್ಲ ಇವಾಗ? ನೋಡ್ಕೊಳ್ತಾ ಇದೀನಿ ಭಗಿನಿ. ಆದ್ರೆ ಆಮೇಲೆ ನ್ಯೂಸ್ ಪೇಪರ್ ಇದ್ರೆ ತಗೊಂಡ್ ಮಾಡ್ಬಿಟ್ಟ ದೀಕ್ಷಾ. ಮ್ಯಾಮ್ ಎಲ್ಲಾ ನ್ಯೂಸ್ ಪೇಪರ್ಸ್ ಕೆಳಗಡೆ ಇಟ್ಬಿಟ್ಟಿದ್ದಾರೆ. ಒಂದ್ ನ್ಯೂಸ್ ಪೇಪರ್ ತಗೊಂಡ್ರೆ ಇನ್ನೊಂದು ಬೀಳುತ್ತೆ, ಅದಕ್ಕೆ ನಾನು ಓಕೆ ಓಕೆ ಇಷ್ಟ ಆದ್ಮೇಲೆ ಯಾಕೆ ಅರ್ಥ ಆಗ್ತಿಲ್ಲ ಈ ತರ ಆದ್ಮೇಲೆ? ಹಾ, ಇದನ್ನು ಗ್ಲೂ ಮಾಡ್ಬೇಕು ಇವಾಗ. ಫೆವಿಕಾಲ್ ಇದೆಯಾ ನಿಮ್ಮ ಹತ್ರ? ಅಲ್ಲೇ ಭಗಿನಿ ಹಿಂಗ ಈ ತರನ ಹೀಗೆ ಇಟ್ಕೊಂಡಿದ್ದೆ, ನಂಗೆ ಕಾಣಿಸ್ತಾ ಇಲ್ವಲ್ಲ. ಹಾ, ಇಲ್ಲ ನೀವ್ ಸರಿಯಾಗಿ ಫೋನ್ ಮಾಡಿಲ್ಲ ಪುಟ. ಇನ್ನೊಂದ್ ಚೂರ್ ಸರಿ ಮಾಡು, ಬಂದಿದೆ. ಇದು ಸುಮ್ನೆ ಹೀಗೆ ಇಟ್ಕೊಂಡಿದ್ಯಾ ನೋಡು. ಈ ತರ ಬಂದ್ಮೇಲೆ ಈ ಎಡ್ಜ್ ಹಿಂಗ್ ಸೇರಿಸ್ಬೇಕು. ಇಲ್ಲಿ ಮಧ್ಯ ನೀವೊಂದ್ ಸ್ವಲ್ಪ ಈ ತರ ಹಿಂಗ್ ಬೆರಳು ಇಟ್ಕೊಂಡು ಈ ತರ ಮಾಡಿದ್ರೆ ಅದ್ ಮಡ್ಸ್ಕೊಳತ್ತೆ ಒಂಚೂರು. ಅವಾಗ ಈ ಎಡ್ಜ್ ಜಾಯಿನ್ ಆಗತ್ತೆ. ಹಿಂಗ ಹೀಗೆ ಇನ್ನೊಂದ್ ತುದಿನೂ ಹಾಗೆ ಮಾಡ್ಬೇಕು. ಹಾ, ಹೊರಗಡೆ ತೋರ್ಸು ವೈಷ್ಣವಿ. ಈ ತರನ ಭಗಿನಿ ಒಳಗ್ ತೋರ್ಸು ವೈಷ್ಣವಿ. ಜಾಯಿನ್ ಮಾಡ್ಬೇಕಾ? ಈ ತರನ ಗ್ಲೂ ಮಾಡಿ. ಭಗಿನಿ 4 ಎಡ್ಜಸ್ ನ ಜಾಯಿನ್ ಮಾಡ್ಬೇಕಾ? ಓಕೆ, ನನ್ನ ಭಗಿನಿ ಯಾವ್ದೇ ತರನ? ಓಕೆ, ಇಲ್ಲಿ ನೋಡಿ, ಇಲ್ಲಿಗೆ ಮಾತ್ರ ಗ್ಲೂ ಮಾಡಿ, ಎಡ್ಜಿಗ್ ಮಾತ್ರ. ಓಕೆನಾ? ಆಮೇಲೆ ಈ ತರ ಅಂಟಿಸ್ಬೇಕು. ಭಗಿನಿ ಈ ತರ ಬರುತ್ತಾ? ಆ ತರ ಬರಲ್ಲ. ಇಲ್ಲಿ ಅಂಟಿಸಿದ್ಮೇಲೆ ಒಳಗಡೆ ಹೀಗ್ ಬರುತ್ತೆ. ಒಂದೇ ಪೆಟಲ್ ಒಳಗೆ 2 ಚಿಕ್ಕ ಚಿಕ್ಕ ಪೆಟಲ್ ತರ ಬರುತ್ತೆ. ಕಾಣಿಸ್ತಿದ್ಯಾ? ಭಗಿನಿ ಹಿಂಗ ನಾನ್ ಮಾಡಿದ್ದೀನಿ ಗ್ಲೂ.
ಭಗಿನಿ ಹಿಂಗ ಯಾರು? ವೈಷ್ಣವಿನಾ? ಹಾ ಹೌದು. ಉತ್ತರ ಕೊಡ್ತೀಯಾ? ನೋಡಿ, ಉತ್ತರ six. ಭಗಿನಿ ಈ ರೀತಿನ ನೋಡಿ ಯಾರು? ಲಲನ್ಯ ಭಗಿನಿ. ಸರಿ ಇದೆ. ತರನೇ ಮಾಡು. ತುದಿ ಮಾತ್ರ ಭಗಿನಿ ಫೋಲ್ಡಿಂಗ್ ಲೈನ್ ಇರುತ್ತಲ್ಲ ಅವಾಗ ಒಂದ್ ಚೂರ್ ಮಾತ್ರ ಎಡ್ಜಿಗೆ ಹಾಕ್ಬಿಟ್ಟು ಹಿಂಗ ಈ ತರನ ವೈಷ್ಣವಿದು ಈ ತರನ ಅದು ಫುಲ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ತರನ ಆ ತರ ಇದೇ ನೋಡಿ, ರೀತಿ rectangle ಬರ್ಬೇಕು. ವೆರಿ ನೈಸ್. ಭಗಿನಿ ಇದೇ ರೀತಿ 6 ಪೆಟಲ್ಸ್ ಮಾಡ್ಬೇಕಾ? ಹೌದು. ತರ ಫ್ಲವರ್ ಆಗತ್ತೆ ಫುಲ್ ಮಾಡಿದ್ಮೇಲೆ. ಮಧ್ಯದಲ್ಲಿ ಏನ್ ಮಾಡೋದು? ಆ ಮಧ್ಯದಲ್ಲಿ ಆಮೇಲೆ ತೋರಿಸ್ತೀನಿ. ಫಸ್ಟ್ 6 ಪೆಟಲ್ಸ್ ಮಾಡಿ ಪಕ್ಕ ಅಂಟಿಸಿದ್ರೆ ಫಸ್ಟ್ ಈ ಫ್ಲವರ್ ಬರ್ಲಿ. ಕಾಣಿಸ್ತಿದ್ಯಾ? ಗೊತ್ತಾಗ್ತಿದ್ಯಾ? ನೋಡಿ ಯಾರದು? ಕೈವಲ್ಯಂ. ನಿಮ್ ಹೆಸರೇನು? ಲಿಖಿತಾ. ಹಾ, ಚೆನ್ನಾಗ್ ಬಂದಿದೆ. ಗುಡ್. ಭಗಿನಿ ಹಿಂಗ ಇಲ್ಲ ವೈಷ್ಣವಿ ನೋಡ್ಕೊ ಇನ್ನೊಂದ್ಸತಿ ವೈಷ್ಣವಿ. ಒಂದ್ ಸರ್ಕಲ್ ಹಾಫ್ ಫೋಲ್ಡ್ ಮಾಡಿದ್ಯಾ ಅಲ್ವಾ? ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡ್ಬೇಕು. ಓಕೆನಾ? ಆಮೇಲೆ ಓಪನ್ ಮಾಡಿ ಈ ಲೈನನ್ನ ಹೀಗೆ ಜಾಯಿನ್ ಮಾಡ್ಬೇಕು. ಅಗೇನ್ ಇನ್ನೊಂದು ಜಾಯಿನ್ ಮಾಡ್ಬೇಕು. ಅವಾಗ ನಿಂಗೆ 2 ಪೆಟಲ್ ಬರುತ್ತೆ. 2 ಸ್ಮಾಲ್ ಪೆಟಲ್ಸ್ ಬರುತ್ತೆ ಒಳಗೆ. ಇನ್ನೊಂದ್ಸತಿ ತೋರಿಸ್ತೀರಾ? ಭಗಿನಿ ಹಾ, ಕರೆಕ್ಟ್ ಸುಹಾಸ್. ಪಿನ್ನು ಪಿನ್
ಭಗಿನಿ ನನಗೆ ಹಿಂಗ್ ಬಂತು ನೀವ್ ತೋರ್ಸಿರೋ ತರ ಮಾಡಿ. ಪಿನ್ನು ನಾ ಮಾಡಿರೋ ತರಾನೇ ಮಾಡಿದ್ರೆ ಈಗ ಬರತ್ತೆ. ನನಗೆ ಹಿಂಗ್ ಬಂತು. ಬರಲ್ಲ. ಇದು ಕರೆಕ್ಟ್ ಇಲ್ಲ. ಇದು ಕೊಡು ಅವ್ನಿಗೆ. ಬೇಗ ಭಗಿನ. ಗ್ಲೂ ಮಾಡಿ ಅಂಟಿಸಿದ್ರಾ? ಮ್ಯಾಮ್ ನನ್ ಸ್ಟಕ್ ಆಗ್ಬಿಟ್ಟಿತ್ತು, ಡ್ರೈ ಆಗ್ಬಿಟ್ಟಿತ್ತು ಗ್ಲೂ. ಓಕೆ ಮಾಡಿ. ಓಕೆ, ಎಲ್ಲ ಪೆಟಲ್ಸ್ 6 ಪೆಟಲ್ಸ್ ಬಂದ ಮೇಲೆ ಭಗಿನಿ ಇನ್ನೇ ಮಾಡ್ತಿದೀವಿ. ಎಲ್ಲ ಪೆಟಲ್ಸ್ ರೆಡಿ ಆದ್ಮೇಲೆ ಇದಕ್ಕೂ ಅಷ್ಟೇ ಎಡ್ಜಿಗೆ ಮಾತ್ರ ಒಂದ್ ಸ್ವಲ್ಪ ಗ್ಲೂ ಹಾಕ್ಬೇಕು, ಆಮೇಲೆ ಈ ತರ ಅಂಟಿಸ್ಬೇಕು. ಇದು ಗ್ಲೂ ಮಾಡಿರೋದು. ಇದೆಲ್ಲ ಒಂದ್ರ ಪಕ್ಕ ಒಂದು ಗ್ಲೂ ಮಾಡಿ. ಎಲ್ಲದು ಒಂದೇ ಡೈರೆಕ್ಷನ್ ಅಲ್ಲಿ. ನೀವು ಬೇಕಾದ್ರೆ ಆಲ್ಟರ್ನೇಟ್ ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಒಂದು ಸಿಂಗಲ್ ಕಲರ್ ಮಾಡಿ, ಆಮೇಲೆ ಡಬಲ್ ಕಲರ್ಸ್ ಮಾಡಿ, ಡಬಲ್ ಕಲರ್ ದಾರ. ನೋಡಿ ಈ ತರ ಗ್ಲೂ ಮಾಡಿ ಅಂಟಿಸ್ಬೇಕು. ಆಯ್ತಾ ಎಲ್ರದ್ದು ಪೆಟಲ್ಸ್ ಆಯ್ತಾ? ಇಲ್ಲ ಆಗಿಲ್ಲ ಭಗಿನಿ. ಭಗಿನಿ ಭಗಿನಿ ನಾನಿಲ್ಲಿ 2 ಕಲರ್ ರೆಡಿ Last 3 minutes, ma'am. 5:58 p.m. ಆಗ್ಲೇ ನೀ ಎಲ್ಲ ಹೋಗ್ಬೇಕಾ? ಹೌದು ಮ್ಯಾಮ್, ಎಲ್ಲ ಡಿನ್ನರ್ಗೆ ಹೋಗ್ಬೇಕು. ಹೌದಾ, ಡಿನ್ನರ್ ಲೇಟ್ ಅಲ್ವಾ? ಗೊತ್ತಿಲ್ಲ ಮ್ಯಾಮ್, 6 o'clock ಇದೆ ಅಂದ್ರು. ಓಕೆ, ನೀನ್ ಹೋಗ್ಬೇಕು ಅಂದ್ರೆ ನೀ ಲಾಗ್ ಔಟ್ ಮಾಡು ಆಯ್ತಾ?
ಈ ಪೆಟಲ್ಸ್ ಎಲ್ಲ 6 ಪೆಟಲ್ಸ್ನು ಒಂದ್ರ ಪಕ್ಕ ಒಂದ್ ಅಂಟಿಸ್ಬಿಟ್ಟು ನೀವು ಫೋಟೋ ಕಳಿಸ್ತೀರಾ? ಹಾ ಭಗಿನಿ. ಈ ತರ ಫ್ಲವರ್ ಬರುತ್ತೆ. ಹಾ ಮಧ್ಯದಲ್ಲಿ ಮಾಡಿ ಹೇಗ್ ಮಾಡೋದು? ವೈಟ್ ಕಲರ್ ಅದು ರೆಕ್ಟಾಂಗಲ್ ಓಕೆ. ಈ ತರ ಸರಿನಾ? ಇದು ಗೊತ್ತಿರ್ಬೋದು. ಈ ತರ ಸ್ವಲ್ಪ ಇದು ಮಡಸ್ಕೊಂಡ್ಬಿಟ್ಟು ಎರಡು ಫೋಲ್ಡ್ ಮಾಡ್ಕೊಂಡು ಈ ತರ ವರ್ಟಿಕಲ್ ಕಟ್ ಮಾಡ್ಬೇಕು. ಫುಲ್ ಕಟ್ ಮಾಡಬಾರ್ದು. ಸ್ಮಾಲ್ ಲೈನ್ಸ್ ಬರುತ್ತೆ. ಸಣ್ಣಕ್ಕೆ ಈ ತರ ಕಟ್ ಮಾಡಿದ್ರೆ ಒಂದ್ ಎಡ್ಜ್ಗೆ ಫುಲ್ಲು ಕಟ್ ಮಾಡಬಾರ್ದು, ಆಯ್ತಾ? ಹಿಂಗ್ ತೆಗ್ದಾಗ ಫುಲ್ ಈ ತರ ಕಟ್ ಮಾಡಕ್ ಮಾಡಿರ್ಬೋದು ನೀವು ಕ್ರಾಫ್ಟ್ ಅಲ್ಲೆಲ್ಲ ಈ ತರ ಅಲ್ವಾ? ಈ ತರ ಬರುತ್ತೆ. ಇದನ್ನ ನೀವು ರೋಲ್ ಮಾಡ್ಬಿಟ್ಟು ಮಧ್ಯಕ್ಕೆ ಅಂಟಿಸೋದು ಅಷ್ಟೇ. ಈ ತರ ಸಣ್ಣಕ್ಕೆ ರೋಲ್ ಮಾಡಿ ಅಂಟಿಸ್ಬೋದು. ಈ ತರ ಬರುತ್ತೆ. ಸರಿನಾ? ಯಾವ ಕಲರ್ ಬೇಕಾದ್ರೂ ಕಾಂಟ್ರಾಸ್ಟ್ ಕಲರ್ ಮಾಡಿ, ಚೆನ್ನಾಗಿ. ಇದೇ ಒಂದ್ ಫ್ಲವರ್, ಸೇವಂತಿಕಾ ಫ್ಲವರ್. ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಇದೊಂದ್ ಫ್ಲವರ್. ಇದನ್ ಮಧ್ಯಕ್ಕೆ ಕಾಣಿಸಿದ್ರೆ ಅದನ್ನೇ ನಾನು ಇಲ್ಲಿ ಮಧ್ಯಕ್ಕೆ ಅಂಟಿಸಿರೋದು. ಈ ತರ ಅಂಟಿಸ್ಬಿಟ್ಟು ಫೋಟೋ ಕಳಿಸ್ತೀರಾ? ಹಾ ಭಗಿನಿ. ಓಕೆ, ಟ್ರೈ ಮಾಡಿ ಮನೇಲೆಲ್ಲ. ಕೆಳಗಡೆ ಸ್ಟಿಕ್ ಏನಾರು ಹಾಕ್ಬೇಕಾ ಭಗಿನಿ? ಹಾ, ಕೆಳಗಡೆ ಸ್ಟಿಕ್ ಏನಾರು ಹಾಕಿದೀರಾ ನೀವು? ಈಗ ಹಾಕಿದೀನಿ. ಇವಾಗೀಗ ಹಾಗೆ ಅಂಟಿಸ್ಬಿಟ್ರೆ ಸಾಕಲ್ಲ? ಸಾಕು. ಸರಿ ಹೋಲ್ ತರ ಬರುತ್ತೆ. ಇದನ್ ಮಧ್ಯಕ್ಕೆ ಹಿಂಗ್ ಸೆಕಿಸ್ಬೋದು, ಅದ್ರ ಒಳಗೆ ತೋರಿಸ್ಬೋದು. ಸರಿ ಭಗಿನಿ, ಸರಿ. ಈ ತರದ್ ಮಾಡಿ ನೀವೊಂದ್ ಬೊಕ್ಕೆ ತರ ಮಾಡ್ಬೋದು. ಈ ತರ ದೊಡ್ಡ ಫ್ಲವರ್ಸ್, ಸಿಂಗಲ್ ಫ್ಲವರ್ ಮಾಡಿದ್ರೆ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಬೋದು, ಹಬ್ಬದಲ್ಲೆಲ್ಲ. ಭಗಿನಿ ಪೆಟಲ್ಸ್ ನ ಹೆಂಗ್ ಅಂಟಿಸದ್ರಿ? 6 ಪೆಟಲ್ಸ್ ಮಾತ್ರ ಒಂಚೂರು ಗ್ಲೂ ಹಾಕೊಳ್ಬೇಕು. ಅಂಡ್ ಎಲ್ಲದು ಒಂದೇ ಡೈರೆಕ್ಷನ್ ಅಲ್ಲಿ ಅಂಟಿಸ್ಬೇಕು. ನೋಡಿ, ಈಗ ಇದೇ ಪೆಟಲ್ಗೆ ಅನ್ಕೋ, ಈಗ ಇದನ್ ಮಾತ್ರ ಹಿಂಗೆ ಎಡ್ಜಿಗ್ ಮಾತ್ರ ಹಾಕೋಬೇಕು ಗ್ಲೂನ, ಲೈನ್ ಪಕ್ಕಕ್ಕೆ. ಹಾ ಭಗಿನಿ. ಆಮೇಲೆ ಒಂದೇ ಡೈರೆಕ್ಷನ್. ಹಾ ಭಗಿನಿ. ಸ್ವಲ್ಪ ಗಟ್ಟಿ ಹಿಡ್ಕೊಂಡು ಅಂಟಿಸ್ಬೇಕು. ಲಾಸ್ಟ್ ಪೆಟಲ್ 2 ಕಡೆ ಅಂಟಿಸ್ಬೇಕು. ಓಕೆನಾ? ಹಾ ಭಗಿನಿ. ಹಾ ಭಗಿನಿ. ಓಕೆ, ಮನೇಲೆಲ್ಲ ಟ್ರೈ ಮಾಡಿ. ಸಿಂಗಲ್ ಕಲರ್, ಡಬಲ್ ಕಲರ್ 2 ತರನು ಟ್ರೈ ಮಾಡಿ. ಓಕೆನಾ? ಹಾ.
ಟೋಟಲ್ 6 ಪೆಟಲ್ಸ್ ಬರ್ಬೇಕು 1 ಫ್ಲವರ್. ಅದೇ ಅನುಪಮ ಬಗ್ಗೆ ಭಗಿನಿ ಅದ್ ಮಧ್ಯದಲ್ಲಿರೋದು ಹೆಂಗ್ ಮಾಡೋದು? ಏನು ಮಧ್ಯದಲ್ಲಿರೋದು ಹೆಂಗ್ ಮಾಡೋದು? ಮಧ್ಯದಲ್ಲಿರೋದು ಫಸ್ಟ್ ಇದನ್ ಮಾಡ್ಬಿಡು. ಅದ್ ಸ್ಮಾಲ್ ರೆಕ್ಟಾಂಗಲ್ ಪೀಸ್ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಅಂಟಿಸ್ಬೇಕಷ್ಟೇ. ರೋಲ್ ಮಾಡಿ ಅಂಟಿಸೋದು. ಫಸ್ಟ್ ಇದು ಬರ್ಲಿ, ಆಮೇಲೆ ಮಧ್ಯ ಬೇಕು ಅಂದ್ರೆ ಮಾಡ್ಬೋದು, ಇಲ್ಲಿದ್ರೆ ಪರವಾಗಿಲ್ಲ. ಈಗ 6 ಪೆಟಲ್ಸ್ ಆಗಿದೆ ನಂದು ಅಂಟಿಸಿ. ನೋಡಿ ಈ ತರ ಭಗಿನಿ ಮೇಲ್ಗಡೆದಕ್ಕೆ ಟ್ರಯಾಂಗಲ್ ಶೇಪ್ ಕಟ್ ಮಾಡ್ಕೊಂಡ್ ಮಾಡ್ಬೇಕಾ? ಮಧ್ಯದ ಭಗಿನಿ ಮಧ್ಯದ್ ನಾನ್ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಆಯ್ತಾ. ಈ ಫ್ಲವರ್ ಫಸ್ಟ್ ಬಂದಿರ್ಲಿ, ಮಧ್ಯದ್ದು ಪರವಾಗಿಲ್ಲ. ಇದು ಲಾಸ್ಟ್ ಅಲ್ಲಿ ಅಂಟಿಸ್ಬೇಕಾದ್ರೆ ಇಲ್ಲಿ ಒಳಗಡೆ ಸ್ವಲ್ಪ ನೀವು ಫಿಂಗರ್ ಹಾಕಿ ಅಂಟಿಸ್ಬೇಕು ಗಟ್ಟಿಗೆ. ಓಕೆನಾ? ಬಾಕಿ ಎಲ್ಲ ಓಪನ್ ಇರುತ್ತೆ ಪರವಾಗಿರಲ್ಲ. ಇದನ್ನ ಅಂಟಿಸ್ಬೇಕಾದ್ರೆ ಮಾತ್ರ ಇಲ್ಲಿ ಒಳಗಡೆ ಇದು ಫಿಂಗರ್ ಹಾಕಿ ಸ್ವಲ್ಪ ಗಟ್ಟಿಗೆ ಹೀಗೆ ಅಂಟಿಸ್ಬೇಕು. ಭಗಿನಿ 6 ಪೆಟಲ್ಸ್ ಪೂರ್ತಿ ಅಂಟಿಸಾದ್ಮೇಲೆ ಅದ್ ಮಧ್ಯದ ಫ್ಲವರ್ ಅಂಟಿಸ್ಬೇಕಾ? ಹಾ. ಇದೆಲ್ಲ ಸ್ವಲ್ಪ ಪೆಟಲ್ಸ್ ಚೂರ್ ಚೂರ್ ಹಾಗೆ ಅಗ್ಲ ಮಾಡಿದ್ರೆ ಅಥವಾ ಪೆನ್ಸಿಲ್ ಅಲ್ಲಿ ಒಂಚೂರ್ ಈ ತರ ಮಾಡಿದ್ರೆ ಅಗಲ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಭಗಿನಿ ಅದ್ರ ಮಧ್ಯದಲ್ಲಿ ಗ್ಯಾಪ್ ಹೆಂಗ್ ಬರುತ್ತೆ? ಎಲ್ಲಿ ಯಾವ್ದು ಅಲ್ಲಿ ಅದು ಹಾಕ್ಬೇಕಲ್ಲ? ಒಳಗಡೆ ಒಂದ್ ಸಣ್ಣ ಪೆಟಲ್ ಬಂದಿದೆಯಲ್ಲ ಅದ್ರೊಳಗ್ ನಾನ್ ಪೆನ್ಸಿಲ್ ಅಷ್ಟೇ ಸ್ವಲ್ಪ ಸೆಂಟರ್ ಅಲ್ಲಿ ಅದು ಗ್ಯಾಪ್ ಬರ್ಬೇಕಲ್ಲ, ಗ್ಯಾಪ್ ಹೆಂಗೆ ಮಾಡೋದು? ಗ್ಯಾಪ್ ಏನ್ ಬರಲ್ಲ, ಅದು ಎಲ್ಲಿ ಬರತ್ತಲ್ಲ ಒಂಚೂರು ಇದನ್ನ ಹಿಂಗ್ ಸೆಕಿಸ್ಬೋದು ಅಷ್ಟೇ. ಗ್ಲೂ ಹಾಕಿದ್ರೆ ಬರುತ್ತೆ. ಇದು ತುಂಬಾ ಉದ್ದ ಮಾಡ್ಕೋಬೇಡಿ, ಸಣ್ಣಕ್ ಮಾಡ್ಕೊಳ್ಳಿ, ಗ್ಲೂ ಹಾಕಿ ಅಂಟಿಸ್ಬಿಡಿ. ಹಾ ಭಗಿನಿ. ಈ ತರ ಡಬಲ್ ಕಲರ್ ನಾ ಮಾಡಿರೋದು ಇವಾಗ. ಇದು ಸಿಂಗಲ್ ಕಲರ್. ಓಕೆನಾ? ನೀವು ಯಾರ್ಯಾರದ್ದು ಆಗಿದೆ ಅದನ್ನ ಸ್ವಲ್ಪ ಕಳಿಸಿ ನಂಗೆ. ಅವನ್ನೆಲ್ಲ ಬ್ಯಾಕ್ ಚೆನ್ನಾಗಿತ್ತು ನೋಡಿ, ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಹಾ ಭಗಿನಿ. ಓಕೆ, ಯಾರಾದ್ರೂ ಶಾಂತಿ ಮಂತ್ರ ಹೇಳ್ತೀರಾ? ಓಕೆ, ಸುಹಾಸ್ ಹೇಳ್ತೀಯಾ? ಓಕೆ, ಹೇಳು. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಧನ್ಯವಾದಃ. ಧನ್ಯವಾದः ಭಗಿನಿ. ಧನ್ಯವಾದः ಭಗಿನಿ. ಪುನರ್ಮಿಲಾವಃ. ರಾಮ್ ರಾಮ್. ರಾಮ್ ರಾಮ್. ರಾಮ್ ರಾಮ್.
ರಾಮ್ ರಾಮ್. ರಾಮ್ ರಾಮ್. ರಾಮ್ ರಾಮ್. ನಾಳೆ ಎಲ್ರು ಭಗವದ್ಗೀತೆ ಕಲ್ತ್ಕೊಂಡ್ ಬರ್ಬೇಕು. ಹಾ ಭಗಿನಿ. ಬೇಕಾದ್ರೆ ನಾನು ಕಳಿಸಿದ್ದೀನಿ ಅದ್ರ ಅಧ್ಯಾಯ 15ನೇ ಅಧ್ಯಾಯ ಇದರಲ್ಲಿ ಗ್ರೂಪಲ್ಲಿ ಹಾಕಿದ್ದೀನಿ. ಯಾರ ಹತ್ರ ಪುಸ್ತಕ ಇಲ್ವೋ ಅದನ್ನ ನೋಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಆಯ್ತಾ. ಎಲ್ಲರೂ ಹೊರಟೆ ಹೋದ್ರೇನೋ.